ಕೂತ್ಕೊಳ್ಳಿ. ಎಷ್ಟು ಜನ ಹೆಣ್ಮಕ್ಳಿಗೆ ಏನ್ ಅನ್ನಿಸ್ತಿದೆ ಈ ಸಂದರ್ಭ ನೋಡಿ? ಏನೋ ಒಂದು ಅನ್ನಿಸ್ತಿದ್ಯಾ? ಬರ್ತಿದ್ಯಾ ಹೊಟ್ಟೆ ಒಳಗಡೆ? ಏನೋ ಒಂದು ಫೈರ್ ಕ್ರಿಯೇಟ್ ಆಗ್ತಿದ್ಯಾ? ಮೇಡಮ್ಗೆ ಏನಾದ್ರು 4 ಕೈ ಇಲ್ಲಲ್ಲ? ಇಲ್ಲ ಅಂತೆ. 2 ಕೈ, 2 ಕಾಲು, 1 ಬ್ರೈನು, 1 ಹಾರ್ಟ್ ಮಾಡಬೇಕು ಅನ್ನೋ ಕಿಚ್ಚು ಇಲ್ಲಿವರೆಗೂ ಕರ್ಕೊಂಡ್ ಬಂದಿದ್ದ. ರೆಡಿನಾ ಕೇಳೋದಕ್ಕೆ? ಅವರ ಜರ್ನಿ ಹೇಗಾಯ್ತು ಅಂತೇಳಿ ಅವ್ರನ್ನ ಕೇಳೋಣ. ಅವ್ರಿಗೋಸ್ಕರ ಮತ್ತೊಮ್ಮೆ ಜೋರಾದ ಚಪ್ಪಾಳೆಯನ್ನು ಕೊಡ್ತಾ ಮೈಕನ್ನು ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಹೊರಗಡೆ ಕೂತಿರೋರು ಹಾಗೆ ಒಳಗಡೆ ಬಂದ್ಬಿಡಿ, ಯಾಕಂದ್ರೆ ಒಬ್ಬರನ್ನ ನೋಡಿದ್ರೆ ಮತ್ತೆ ಇನ್ನೊಬ್ರು ಎದ್ದು ಬರೋದು ಬೇಡ, ಒಳಗಡೆ ಬಂದ್ಬಿಡಿ. ಹಾಗೆ ಒಂದು ಜೋರಾಗಿ ಚಪ್ಪಾಳೆ ಮುಖಾಂತರ ಯಶಸ್ಸಿನ ಸ್ಟೋರಿನ ಕೇಳೋಣ ಇವಾಗ. ಆದ್ರೆ ತುಂಬಾ ಹೇಳೋದಿದೆ, ಆದ್ರೆ ಇವತ್ತು ನಿಮ್ಗೊಂದು ತುಣುಕನ್ನ ನಿಮ್ ಮುಂದೆ ಬಿಡ್ತಿದ್ದಾರೆ. ವೆರಿ ಶಾರ್ಟ್ಲಿ, ಹತ್ತತ್ರ 2,000 ಜನಗಳ ಮಧ್ಯೆ ಅವರೊಂದು ಯಶಸ್ಸಿನ ಕಥೆ ಇದೆ. ಅದೊಂದು ಫಿಲಮ್ ಆಗುತ್ತೆ ಅಂತ ಒಂದು ಯಶಸ್ಸು ಅವ್ರ ಮುಂದೆ ಇದೆ. ಅದನ್ನ ನಾವ್ ಹೇಳೋದಕ್ಕಿಂತ ಚಿಕ್ಕದಾಗಿ ಒಂದು ತುಣುಕನ್ನ ಇವತ್ತು ನಿಮ್ ಮುಂದೆ ತೋರಿಸ್ಕೊತಿದ್ರೆ ಒಂದು ಜೋರಾಗಿ ಚಪ್ಪಾಳೆ ಮುಖಾಂತರ. ಅವ್ರದೊಂದು ವಿಟಿ ಇದೆ, ಒಂದು ಜೋರಾಗಿ ಚಪ್ಪಾಳೆ ಮುಖಾಂತರ ವಿಟಿನ ನೋಡಿ. ಇವತ್ತು ನನ್ನನ್ನು ಈ ರೀತಿ ಒಂದು ಸೆಲೆಬ್ರೇಷನ್ ಇಂದ ಈ ಒಂದು ಪುಣ್ಯ ಭೂಮಿಗೆ, ಅದೇ ಥರ ಇವತ್ತೇನಂತ ಹೇಳಿದರೆ ಸಾಧನೆಯನ್ನು ಮಾಡಿದಂತಹ ಒಂದು ಸಾಧಕರ ಒಂದು ವೇದಿಕೆಗೆ ನನ್ನನ್ನು ಅದ್ಭುತವಾಗಿ ಇನ್ವೈಟ್ ಮಾಡಿದಂತಹ ನಮ್ಮ MC ಮಿಸ್ಟರ್ ರಾಜು ಸರ್ ಆ್ಯಂಡ್ ರಾಮಕೃಷ್ಣ ಸರ್ ಅವರಿಗೆ ನಮ್ಮೆಲ್ಲರ ಮುಖಾಂತರವಾಗಿ ಧನ್ಯವಾದಗಳು. ಅದರ ಜೊತೆಗೆ ನನ್ನ ಎಲ್ಲ ಪ್ರೀತಿಯ ಅಭಿಮಾನಿಗಳು, ನಮ್ಮ ಎಲ್ಲ ವೆಸ್ಟೀಜ್ ಫ್ಯಾಮಿಲಿಗೆ ಒನ್ಸ್ ಅಗೇನ್ ಧನ್ಯವಾದಗಳನ್ನು ಹೇಳ್ತಾ ನನ್ನ ಒಂದು ಜರ್ನಿ ಬಗ್ಗೆ ಇವತ್ತು ನಿಮ್ಮಲ್ಲಿ ಜಸ್ಟ್ ಮಾತಾಡಲಿಕ್ಕೆ ಇಲ್ಲಿ ಇಷ್ಟಪಡ್ತೇನೆ. ಸೊ ಅದಕ್ಕಿಂತ ಮುಂಚಿತವಾಗಿ
ಥ್ಯಾಂಕ್ ಯು ಗಾಡ್, ಥ್ಯಾಂಕ್ ಯು ಯೂನಿವರ್ಸ್. ಸೊ ಯಾಕೆ ಅಂತ ಹೇಳಿದರೆ, ಎಲ್ಲೋ ಒಂದು ಕಡೆ ಒಂದು ಮೂಲೆಯಲ್ಲಿ ಒಂದು ಕಸದ ಥರ ಇದ್ದಂತಹ ಒಂದು ಸಾಮಾನ್ಯ ಒಂದು ಮಹಿಳೆಗೆ ಇವತ್ತೊಂದು ಅವಕಾಶ ಎನ್ನುವಂಥದ್ದು ವೆಸ್ಟೀಜ್ ಮುಖಾಂತರ ಸಿಕ್ಕಿತು. ಸೊ ಈ ಅವಕಾಶವನ್ನು ಇವತ್ತು ಉಪಯೋಗ ಮಾಡಿದ್ರಿಂದ, ಬಳಸಿಕೊಂಡಿದ್ರಿಂದ ಇಂತಹ ಒಂದು ವೇದಿಕೆ ಸಿಕ್ಕಿತು, ಇಂತಹ ಒಂದು ಸನ್ಮಾನ ಸಿಕ್ಕಿತು ಅಂತ ಹೇಳಲಿಕ್ಕೆ ತುಂಬ ಖುಷಿ ಆಗುತ್ತೆ. ಅದರ ಜೊತೆಗೆ ಇವತ್ತು ನನ್ನ ಎಲ್ಲ ಗುರುಗಳಿಗೆ, ವಿದ್ಯಾ ಗುರುಗಳಾಗಿರ್ಬೋದು, ಹಾಗೆ ನನ್ನ ಇವತ್ತು ಇಷ್ಟು ಎತ್ತರಕ್ಕೆ ಬೆಳೆಸಿದಂತಹ ನನ್ನ ಎಲ್ಲ ಅಪ್ಲೈನ್ಸ್ ಗುರುಗಳಿಗೆ ಇವತ್ತು ವಂದಿಸ್ತಾ, ಅದರ ಜೊತೆಗೆ ನನ್ನ ತಂದೆ ತಾಯಿಗೆ ವಂದಿಸ್ತಾ ನನ್ನ ಒಂದು ಪರಿಚಯವನ್ನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ಸಾಕಷ್ಟು ಜನ ಲೀಡರ್ಸ್ಗಳಿಗೆ ಗೊತ್ತಿದೆ ನನ್ನ ಜರ್ನಿ, ಆದರೆ ಇವತ್ತು ಹೊಸದಾಗಿ ಬಂದವರಿಗೆ ತುಂಬ ಜನರಿಗೆ ಇವತ್ತು ಯಾವ ಥರ ನಾನು ಜರ್ನಿಯಲ್ಲಿದ್ದೆ, ಯಾವ ಥರ ಬೆಳೆದೆ ಎನ್ನುವಂಥದ್ದು ಗೊತ್ತಿಲ್ಲ. ಎಸ್ ಆರ್ ನೋ? ಕರೆಕ್ಟ್ ಅಲ್ವಾ? ಸೊ ಇವತ್ತು ಹೆಣ್ಣು ಮಕ್ಕಳು ಇವತ್ತು ಮನಸ್ಸು ಮಾಡಿದರೆ ಏನನ್ನ ಕೂಡ ಇವತ್ತು ಸಾಧನೆ ಮಾಡ್ಬೋದು. ಎಸ್ ಆರ್ ನೋ? ಕರೆಕ್ಟ್ ಅಲ್ವಾ? ಸೊ ಹೆಣ್ಣು ಎನ್ನುವಂಥದ್ದು ಇವತ್ತು ಸೃಷ್ಟಿ, ಒಂದು ದೇವರು ಕೊಟ್ಟಂತಹ ಒಂದು ಶಕ್ತಿ ಅಂತ ಹೇಳಬಹುದು. ಸೊ ಇವತ್ತು ಹೆಣ್ಮಕ್ಳಿಂದ, ಅವಾಗಲೇ ಮಲಿನಾ ಸರ್ ಹೇಳಿದ್ರು, ಹೆಣ್ಮಕ್ಳು ಇವತ್ತು ಸ್ಟ್ರಾಂಗ್ ಗುರು ಅಂತ ಹೇಳಿ. ಎಸ್ ಆರ್ ನೋ? ಕರೆಕ್ಟ್ ಅಲ್ವಾ? ಸೊ ಅಂತಹ ಒಂದು ಹೆಣ್ಣು ಇವತ್ತೇನಂತ ಹೇಳಿದ್ರೆ, ಈ ಒಂದು ಸಿಸ್ಟಮ್ ಅಲ್ಲಿ ಮನಸ್ಸು ಮಾಡಿದ್ರೆ ಏನನ್ನ ಬೇಕಾದ್ರೂ ಸಾಧನೆ ಮಾಡ್ಬೋದು ಅನ್ನುವಂತಹ ಒಂದು ಅನುಭವವನ್ನ ಇವತ್ತು ನಿಮ್ಮ ಎದುರುಗಡೆ ಇಡ್ಲಿಕ್ಕೆ ನಾನು ಇಷ್ಟಪಡ್ತೇನೆ. ಸೊ ಹಾಗೆ ನನ್ನ ಹೆಸರು ಬಂದು ಕವಿತಾ ಅಂತ ಹೇಳಿ, ಊರು ಬಂದು ಮಂಗಳೂರು. ಸೊ ಹಾಗೆ ಇವತ್ತು ಮೂಡುಬಿದ್ರಿ ಎನ್ನುವಂತಹ ಒಂದು ಊರಲ್ಲಿ ನನ್ನ ಒಂದು ಜನನ ಆಯಿತು. ಸೊ ಹಾಗೆ ಇವತ್ತು ಯಾವ ಥರ ಜನನ ಆಯಿತು ಅಂತ ಹೇಳಿದರೆ ತುಂಬ ಕಷ್ಟ. ಸೊ ಮನೆಯಲ್ಲಿ ಯಾವ ಥರ ಕಷ್ಟ ಅಂತ ಹೇಳಿದರೆ, ಹುಟ್ಟಬೇಕಾದ್ರೇ ತಾಯಿ ಒಂದು ಜಸ್ಟ್ ಏನಂತ ಹೇಳಿದ್ರೆ ಒಂದು 20 ದಿವಸ ಆಗಬೇಕಾದ್ರೆ ಹೊಟ್ಟೆಗೆ ಏನು ಅನ್ನ ತಿನ್ನಬೇಕು, ಜೀವನ ಮಾಡಬೇಕು, ದುಡ್ಡಿಲ್ಲ ಕೈಯಲ್ಲಿ. ಹಾಗಾಗಿ 20 ದಿವಸಕ್ಕೆ ಏನು ಮಾಡಿದರು ಅಂತ ಹೇಳಿದರೆ, ನನ್ನ ನವಜಾತ ಶಿಶು, ಎಸ್ ಆರ್ ನೋ? ಕರೆಕ್ಟ್ ಅಲ್ವಾ? ಆ ನವಜಾತ ಶಿಶುವನ್ನು ಮನೆಯಲ್ಲಿ ಬೀಗ ಹಾಕಿ ತೊಟ್ಲಿರಲಿಲ್ಲ, ಬರೀ ಏನು ಅಂತ ಹೇಳಿದರೆ ಒಂದು ಬೆತ್ತದಿಂದ ಮಾಡಿದಂತಹ ಒಂದು ತೊಟ್ಟಿಲಿತ್ತು. ಆ ತೊಟ್ಟಿಲಲ್ಲಿ ಮಲಗಿಸಿ ಮನೆಗೆ ಬೀಗ ಹಾಕಿ ಬೀಡಿ ಕಟ್ಟಲಿಕ್ಕೆ ಅಂತ ಹೇಳಿ ಬೀಡಿನ ತಗೊಂಡು ಹೋಗ್ಬೇಕು. ಬೀಡಿನ ತಗೊಂಡೋಗಿ ಬೀಡಿ ಕಟ್ಟಿ ಜೀವನವನ್ನು ಮಾಡಬೇಕಿತ್ತು. ಹೋಗಬೇಕಾದ್ರೆ 1 ಗಂಟೆ, ಬರಬೇಕಾದ್ರೆ 1 ಗಂಟೆ, 2 ಗಂಟೆ ಮನೆಯಲ್ಲಿ ಮಗುವನ್ನ ಮಲಗಿಸಿ ಇವತ್ತು ಜೀವನವನ್ನ ಬೀಡಿ ಕಟ್ಟಿ ನಡೆಸಬೇಕಾದಂತಹ ಒಂದು ಪರಿಸ್ಥಿತಿ. ಸೊ ಹೀಗಿರ್ಬೇಕಾದ್ರೆ ಬರೀ ಒಂದು ನವಜಾತ ಶಿಶು ಆಗಿದ್ದಾಗ ನಾನು ಒಂಟಿಯಾಗಿ ಇವತ್ತೇನಂತ ಹೇಳಿದ್ರೆ ಆ ಒಂದು ಸಿಚುವೇಶನ್ ಅನ್ನ ಎದುರಿಸುವಂತಹ ಒಂದು ಪರಿಸ್ಥಿತಿಯನ್ನ, ಆ ಧೈರ್ಯವನ್ನ ನನಗೆ ಅವತ್ತೇ ದೇವರು ಕೊಟ್ಟರು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಸೊ ಹಾಗೆ ಈ ತರ ಜೀವನ ಹೋಗ್ತಾ ಇತ್ತು. ಹಾಗೆ ಬೆಳೆದ ಹಾಗೇನೆ 1 ವರ್ಷ ಆಗಬೇಕಾದ್ರೆ ಮತ್ತೆ ಪುನಃ ಅದೇ ಪರಿಸ್ಥಿತಿ. ಸೊ ಜೀವನ ಮಾಡಬೇಕು, ಮಗುವನ್ನು ಒಂಟಿಯಾಗಿ ಮನೆಯಲ್ಲಿ ಬಿಟ್ಟು ಹೋಗ್ಲಿಕ್ಕಾಗಲ್ಲ, ಆಟ ಆಡುವಂಥ ಮಗು. ಹಾಗಾಗಿ ಏನು ಗದ್ದೆ ಇದೆ ನೋಡಿ, ಆ ಗದ್ದೆಯಲ್ಲಿ ಭತ್ತ ಬೆಳಿಬೇಕಾದ್ರೆ ನನ್ನ ಅಜ್ಜಿ ಏನು ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ಭತ್ತದ ಕೆಲಸಕ್ಕೆ ಅಂತ ಹೇಳಿ ಅಕ್ಕಪಕ್ಕದ ಮನೆಗೆ ಹೋಗ್ತಾ ಇದ್ರು. ಹಾಗೆ ಹೋಗ್ಬೇಕಾದ್ರೆ ಭತ್ತದ ಗದ್ದೆ ಇದೆ ನೋಡಿ, ಆ ಗದ್ದೆಯ ಬದು ಅಂತ ಹೇಳ್ತಾರಲ್ವ, ಆ ಬದುವಲ್ಲಿ ನನ್ನನ್ನು ಕೂತ್ಕೊಳ್ಳಿಸಿ, ಅಲ್ಲಿ ಏನು ಪ್ಲಾಸ್ಟಿಕ್ ಇದೆ ನೋಡಿ, ಆ ಪ್ಲಾಸ್ಟಿಕ್ನ ಹಾಳೆ ಹಾಕಿ ನನ್ನನ್ನು ಕೂತ್ಕೊಳ್ಳಿಸ್ತಾ ಇದ್ರು. ಬೆಳಿಗ್ಗೆ ಹೋಗಿ ಕೂತ್ಕೊಂಡ್ರೆ ಮಧ್ಯಾಹ್ನ ತನಕ ಅಲ್ಲೇ ಕೂತ್ಕೊಳ್ಬೇಕಿತ್ತು. ಜೋರಾಗಿ ಮಳೆ ಬರ್ತಾ ಇತ್ತು, ಪ್ರತಿದಿನ ಮಳೆ. ಆ ಒಂದು ಮಳೆಯಲ್ಲಿ 1-1.5 ವರ್ಷದ ಒಂದು ಮಗುವನ್ನ ಕೂತ್ಕೊಳ್ಳಿಸಿ ಹೋಗುವಂತಹ ಒಂದು ಪರಿಸ್ಥಿತಿ. ಸೊ ಹೀಗೆ ಈ ಥರ, ಯಾಕೆಂತ ಹೇಳಿದ್ರೆ ಇಲ್ಲಿ ನಾನು ನನ್ನ ಕೆಲವು ಪರಿಸ್ಥಿತಿಗಳನ್ನು ನಿಮಗೆ ಹೇಳಬೇಕಾದ್ರೆ, ನಿಮ್ಮಲ್ಲಿ ನನಗಿಂತ ಜಾಸ್ತಿ ಕಷ್ಟಪಡುವವರು ಇರ್ಬೋದು, ಅಥವಾ ನನಗಿಂತ ಕಡಿಮೆ ಕಷ್ಟಪಡುವವರು ಇರ್ಬೋದು. ಆದರೆ ಕಷ್ಟ ಅಂತ ಹೇಳಿ ನಾವು ಹೇಳ್ತೀವಿ, ಆದರೆ ಕಷ್ಟವನ್ನು ನಾವು ಯಾವ ರೀತಿ ಎದುರಿಸಿ ನಿಲ್ಬೇಕು, ಯಾವ ರೀತಿ ಜೀವನದಲ್ಲಿ ಗೆಲ್ಲಬೇಕು ಎನ್ನುವಂತಹ ಒಂದು ಸ್ಟೋರಿಯನ್ನು ನಿಮಗೆ ಇವತ್ತು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಸೊ ಹಾಗೆ ಬಹಳ ಕಷ್ಟ ಇತ್ತು ಜೀವನದಲ್ಲಿ. ಬೆಳೆದಾದ್ಮೇಲೆ ಶಾಲೆಗೆ ಹೋಗ್ತಾ ಇದ್ದೆ. ಶಾಲೆಗೆ ಹೋಗ್ತಾ ಇರುವಂತಹ ಒಂದು ಸಂದರ್ಭದಲ್ಲಿ ಮನೆಯಲ್ಲಿ ಪ್ರತಿದಿನ ಜಗಳ, ಅಪ್ಪಮ್ಮನಿಗೆ ಪ್ರತಿದಿನ ಜಗಳ. ನೀನು ಅಕ್ಕಿ ತರಬೇಕು, ನೀನು ತರಕಾರಿ ತರಬೇಕು, ನೀನು ಅದು ಮಾಡಬೇಕು, ಇದು ಮಾಡಬೇಕು ಅಂತ ಹೇಳಿ ಮನೆಯಲ್ಲಿ ಅಪ್ಪ ಅಮ್ಮನಿಗೆ ಜಗಳ. ಸೊ ಹಾಗೆ ಏನು ಮಾಡಬೇಕು ಅಂತ ಹೇಳಿ ಗೊತ್ತಿಲ್ಲ. ಚಿಕ್ಕ ಒಂದು ಪುಟ್ಟ ಮನಸ್ಸು. ಶಾಲೆಯಿಂದ ಮನೆಗೆ ಬರಬೇಕಾದ್ರೆ ಮನೆಯಲ್ಲಿ ಪ್ರತಿದಿನ ಜಗಳ ಆಗ್ತಾ ಇತ್ತು. ಒಂದು ಕಡೆ ಭಯ, ಏನಾಗುತ್ತೋ ಅಂತ ಹೇಳಿ ಭಯ. ಎಷ್ಟೋ ಸಂದರ್ಭದಲ್ಲಿ ಹೊಟ್ಟೆಗೆ ಊಟ ಇಲ್ಲದೆ ಇರುವಂತಹ ಒಂದು ಪರಿಸ್ಥಿತಿ.
ಸೊ ಸಂಜೆ ಮನೆಗೆ ಬರ್ತಾ ಇದ್ದೆ. ಆದರೆ ಮನೆಗೆ ಬಂದ ಮೇಲೆ ಮನೆಯಲ್ಲಿ ಊಟ ಮಾಡಲಿಕ್ಕೆ ಕೂಡ ಅನ್ನ ಇರಲಿಲ್ಲ. ಹಾಗೆ ಪ್ರತಿದಿನ ಬೆಳಿಗ್ಗೆ ಎದ್ದಾಗ ತಿಂಡಿ ಇಲ್ಲ. ಸೊ ಹಾಗೆ ಶಾಲೆಗೆ ಹೋಗಿ ಮಧ್ಯಾಹ್ನ ಏನು ಉಪ್ಪಿಟ್ಟು ಅಂತ ಹೇಳಿ ಕೊಡ್ತಾರೆ ನೋಡಿ, ಆ ಉಪ್ಪಿಟ್ಟನ್ನೇ ತಿನ್ನುವಂತಹ ಒಂದು ಪರಿಸ್ಥಿತಿ. ಸೊ ಹೀಗೆ ಜೀವನ ಹೋಗ್ತಾ ಇತ್ತು. ಹೀಗಿರ್ಬೇಕಾದ್ರೆ ಕೆಲವು ಸಲ ಜಗಳ ಎನ್ನುವಂಥದ್ದು ಅತಿರೇಕಕ್ಕೆ ಹೋಗ್ತಾ ಇತ್ತು. ಅತಿರೇಕಕ್ಕೆ ಹೋಗ್ಬೇಕಾದ್ರೆ ಅಪ್ಪ ಪ್ರತಿದಿನ ಏನ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಸರಿಯಾಗಿ ಹೊಡಿತಾ ಇದ್ರು ಅಮ್ಮನಿಗೆ. ಸೊ ಅಮ್ಮನಿಗೆ ಹೊಡಿಬೇಕಾದ್ರೆ ಅಮ್ಮ ಸಾಯುವಂತಹ ಒಂದು ಪರಿಸ್ಥಿತಿ ಕೂಡ ಬರ್ತಾ ಇತ್ತು. ಹೀಗೆ ಪ್ರತಿದಿನ ಜಗಳಗಳು, ಪ್ರತಿದಿನ ದುಃಖ ದುಮ್ಮಾನ ಇದೆಲ್ಲವನ್ನ ಕೂಡ ಬಾಲ್ಯದಲ್ಲಿ ಎದುರಿಸ್ತಾ ಬಂದ ಹಾಗೇನೆ ಜೀವನ ಇಷ್ಟೇನಾ ಅಂತ ಹೇಳಿ ಒಂದು ಕ್ವಶನ್ ಮಾರ್ಕ್ ಬರ್ತಾ ಇತ್ತು. ಹಾಗೆ ಹೊಟ್ಟೆಗೆ ಊಟ ಇಲ್ಲದಿದ್ರೆ ಹಾಕೊಳ್ಳಿಕ್ಕೆ ಬಟ್ಟೆ ಇರ್ತಾ ಇತ್ತಾ? ಹಾಕೊಳ್ಳಿಕ್ಕೆ ಬಟ್ಟೆ ಕೂಡ ಇರ್ತಾ ಇರ್ಲಿಲ್ಲ. ಸೊ ಹೇಗೆ ಅಂತ ಹೇಳಿದ್ರೆ ಬಟ್ಟೆ ಬೇರೆಯವ್ರು ಯಾರೋ ಕೊಡ್ಬೇಕಿತ್ತು. ಬಟ್ಟೆ ಬೇರೆಯವ್ರು ಕೊಟ್ರೆ ಮಾತ್ರ ಬಟ್ಟೆಯನ್ನ ಹಾಕ್ಬೇಕಾದಂತಹ ಒಂದು ಪರಿಸ್ಥಿತಿ. ಸೊ ಹೀಗೆ ಜೀವನ ಹೋಗ್ತಾ ಇತ್ತು. ಹೀಗಿರ್ಬೇಕಾದ್ರೆ ಬೆಳೆದು ದೊಡ್ಡವಳಾಗಿ ಯಾವ ತರದ ಒಂದು ಇನ್ಸಿಡೆನ್ಸ್ ಕೆಲವೊಂದ್ಸಲ ನಮ್ಮ ಒಂದು ನಿರ್ಧಾರವನ್ನ ಬದಲಾಯಿಸುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನೋ ಒಂದು ಮಾತಿದೆ, ಹರಿದ ಜೇಬು, ಒಡೆದ ಮನಸ್ಸು, ಹಸಿದ ಹೊಟ್ಟೆ. ನೋ ಮನುಷ್ಯನನ್ನ ಒಂದು ದೊಡ್ಡ ಸಾಧನೆಯ ಕಡೆಗೆ ಕೊಂಡೊಯ್ಯುತ್ತೆ ಅಂತ ಹೇಳ್ತಾರೆ. ನೋ ಕರೆಕ್ಟಾ? ಸೊ ಹಾಗೆ ನಾನು ಕೂಡ ಅಷ್ಟೇ ಈ ತರ ಒಂದು ಹರಿದ ಬಟ್ಟೆ ಹಾಕ್ತಾ ಇದ್ದೆ, ಹೊಟ್ಟೆಗೆ ಊಟ ಇರಲಿಲ್ಲ. ಇಂತಹ ಒಂದು ಪರಿಸ್ಥಿತಿ ಮನೆಯಲ್ಲಿ ಏನು ಅಂತ ಹೇಳಿದ್ರೆ ನೀರು ಕೂಡ ಇರ್ತಿರ್ಲಿಲ್ಲ. ಒಂದು ಬಟ್ಟೆ ತೊಳಿಬೇಕಾದ್ರೆ, ಅಡಿಗೆ ಮಾಡ್ಬೇಕಾದ್ರೆ ನೀರು ಇರ್ತಾ ಇರ್ಲಿಲ್ಲ. ಪಕ್ಕದ ಮನೆಗೆ ಹೋಗಿ ನೀರನ್ನ ತರಬೇಕಿತ್ತು. ಅವ್ರ ಮನೆ ಕೆಲಸ ಮಾಡ್ಬೇಕಿತ್ತು. ಅವ್ರ ಮನೆ ಕೆಲಸ ಮಾಡಿದ್ರೆ ಮಾತ್ರ ನಮ್ಗೆ ಸ್ನಾನ ಮಾಡ್ಲಿಕ್ಕೆ ನೀರು ಸಿಗ್ತಾ ಇತ್ತು. ಇಲ್ಲ ಅಂತ ಹೇಳಿದ್ರೆ ನೀರು ಇರ್ತಾ ಇರ್ಲಿಲ್ಲ. ಅವ್ರ ಮನೆಗೆ ಹೋದ್ರೆ ಒಂದೇನೋ ಹಾಲು ಸಿಗ್ತಾ ಇತ್ತು. ಇಲ್ಲ ಅಂತ ಹೇಳಿದ್ರೆ ಹಾಲು ಇರ್ತಾ ಇರ್ಲಿಲ್ಲ. ಈ ತರದ ಒಂದು ಪರಿಸ್ಥಿತಿ ಇತ್ತು. ಹೀಗಿರ್ಬೇಕಾದ್ರೆ ನಮ್ಮ ಮನೆ ಪಕ್ಕದವರು ಏನು ಅಂತ ಹೇಳಿದ್ರೆ ಒಂದು ಹಳೆ ಬಟ್ಟೆನ ಕೊಟ್ರು, ಹಾಕೋ ನೀನು ಅಂತ ಹೇಳಿ ಕೊಟ್ರು. ಅವಾಗ ಸಡನ್ ಆಗಿ ಒಂದು ಮಾತು ಹೇಳಿದ್ರು, ನೀನು ನನ್ನ ಜೊತೆಗೆ ದೀಪಾವಳಿ ಹಬ್ಬ ನಿಂಗೆ ಬಟ್ಟೆ ಕೊಡ್ತಾ ಇದ್ದೀನಿ, ಹಳೆ ಬಟ್ಟೆ ಆದ್ರೂ ಚೆನ್ನಾಗಿದೆ, ನೀನ್ ಹಾಕೋ, ಆದ್ರೆ ಹೊಸ ಬಟ್ಟೆ ತಗೊಳ್ಳಿಕ್ಕೆ ನಾವು ಪೇಟೆಗೆ ಹೋಗೋಣ ಅಂತ ಹೇಳಿ ನನ್ನನ್ನ ಕರ್ಕೊಂಡು ಹೋದ್ರು. ನಾನು ಹೋದೆ. ನನ್ಗೂ ಆಸೆ, ಏನೋ ಒಂದು ಹೊಸ ಬಟ್ಟೆ ತಗೊಂಡು ಕೊಡ್ತಾರ ಏನು ಅಂತ ಹೇಳಿ ಒಂದು ಆಸೆ. ಸೊ ಹೋಗಿ ಅವರೆಲ್ಲ ಬಟ್ಟೆ ತಗೊಳ್ತಾ ಇದ್ರು. ಅಪ್ಪನಿಗೆ, ಅಜ್ಜಿಗೆ, ಮಾವನಿಗೆ, ಮಕ್ಕಳಿಗೆ ಬಿಲ್ ಒಂದು 20,000 ಇತ್ತು. ಸೊ ಅವ್ರ ತಂದೆ ಬಂದ್ರು, ನೋಡಿ ಇವಳು ಬಂದಿದ್ದಾಳಲ್ಲ, ಇವಳಿಗೆ ಒಂದು ಹೊಸ ಬಟ್ಟೆ ಕೊಡಿಸು ಅಂತೇಳಿ. ಬೇಡಪ್ಪ, ಅವಳಿಗೆ ಯಾಕೆ, ಅವಳಿಗೆ ನಾನು ಹಳೆ ಬಟ್ಟೆ ಕೊಟ್ಟಿದ್ದೇನಲ್ವಾ, ಅಷ್ಟೇ ಸಾಕು, ಇವಳಿಗೆ ಬಟ್ಟೆ ಬೇಡ. ಸೊ ಯಾಕೋ ಏನೋ ಅವತ್ತು ತುಂಬಾ ಬೇಜಾರಾಯ್ತು. ಯಾಕೆ ಅಂತ ಹೇಳಿದ್ರೆ ಒಂದು ಚಿಕ್ಕ ಪುಟ್ಟ ಮನಸ್ಸು, ಹೊಸ ಬಟ್ಟೆ ಕೊಡ್ತಾರೆ ಅಂತ ಹೇಳಿ ಒಂದು ಆಸೆ. ಬಟ್ ಅವರು ಯಾವ ತರದ ಒಂದು ನಮ್ಗೆ ಪಾಠವನ್ನ ಕಲಿಸಿದ್ರು ಅಂತ ಹೇಳಿದ್ರೆ, ನಿಂಗೆ ಹೊಸ ಬಟ್ಟೆ ಕೂಡ ಕೊಡ್ಲಿಕ್ಕೆ ನೀನು ಯೋಗ್ಯಳಲ್ಲ ಎನ್ನುವಂತಹ ಒಂದು ಮಾತನ್ನ ಇಂಡೈರೆಕ್ಟ್ ಆಗಿ ಹೇಳಿದ್ರು. ಅವತ್ತೇ ಡಿಸೈಡ್ ಮಾಡಿದೆ, ಬೇರೆಯವರು ಕೊಡುವಂತಹ ಏನು ಭಿಕ್ಷೆ ಇದೆ ನೋಡಿ, ಅದಕ್ಕೆ ಯಾವತ್ತೂ ಕೂಡ ನಾವು ಆಸೆ ಪಡಬಾರ್ದು. ನಮ್ದೇನಿದ್ರು ಕೂಡ, ನಾವ್ ಏನೇ ಖರೀದಿ ಮಾಡಿದ್ರು ಕೂಡ ಅದು ನಮ್ಮ ಸ್ವಂತ ದುಡ್ಡಿಂದ ಆಗಿರ್ಬೇಕು, ಬೇರೆಯವ್ರ ಮುಂದೆ ಕೈ ಚಾಚಬಾರ್ದು ಅಂತ ಹೇಳಿ ಅವತ್ತು ನಾನು ಡಿಸೈಡ್ ಮಾಡಿದೆ. ಸೊ ಡಿಸೈಡ್ ಮಾಡಿಬಿಟ್ಟು ಎಜುಕೇಶನ್ ಕಂಪ್ಲೀಟ್ ಮಾಡ್ಲಿಕ್ಕೆ SLC ಆಯ್ತು. SLC ಆಗಿ ನೆಕ್ಸ್ಟ್ ಕಂಪ್ಲೀಟ್ ಮಾಡ್ಬೇಕಾದ್ರೆ ಮನೆಯಲ್ಲಿ ಅಮ್ಮ ಬೇಡ ಅಂತ ಹೇಳಿದ್ರು, ನನ್ನ ಕಲಿಸ್ಲಿಕ್ಕಾಗಲ್ಲ, ಎಜುಕೇಶನ್ ಕೊಡ್ಲಿಕ್ಕಾಗಲ್ಲ. ನಂಗೊಂದು ಆಸೆ, ಏನೋ ಚೆನ್ನಾಗಿ ಎಜುಕೇಶನ್ ಕಲಿತು ಒಳ್ಳೆ ಆಫೀಸರ್ ಆಗ್ಬೇಕು ಅಂತ ಹೇಳಿ. ಬಟ್ ಎಜುಕೇಶನ್ ಕಂಪ್ಲೀಟ್ ಮಾಡ್ಲಿಕ್ಕೆ ಮನೆಯಲ್ಲಿ ಈ ತರದ ಸಮಸ್ಯೆ ಇರೋದ್ರಿಂದ ಎಜುಕೇಶನ್ ಕಂಪ್ಲೀಟ್ ಆಗ್ಲಿಕ್ಕೆ ಆಗ್ಲಿಲ್ಲ. ಸೊ ಹಾಗಾಗಿ ನಾನು ನಮ್ಮ ಮನೆ ಪಕ್ಕದಲ್ಲಿರುವಂತಹ ಒಂದು ಗೇರು ಬೀಜದ ಫ್ಯಾಕ್ಟ್ರಿಗೆ ಹೋಗಿ ಕೆಲಸ ಮಾಡಿದೆ. ಕೆಲಸ ಮಾಡಿದ್ರು ಕೂಡ ಒಳಗಡೆ ಒಂದು ತುಡಿತ, ಇಲ್ಲ ಏನಾದ್ರೂ ಮಾಡ್ಬೇಕು, ನಾನು ಕಾಲೇಜಿಗೆ ಹೋಗ್ಬೇಕು, ಏನೋ ಒಂದು ದೊಡ್ಡ ಜಾಬಿಗೆ ಹೋಗ್ಬೇಕು ಅಂತ ಹೇಳಿ ಒಂದು ಆಸೆ. ಸೊ ಹಾಗಾಗಿ ಒಂದ್ 3 ತಿಂಗಳು ಕೆಲಸ ಮಾಡಿದಾಗ ಇನ್ನೇನು ಜೂನ್ 10ಕ್ಕೆ ಬಂತು, ಕಾಲೇಜ್ ಸ್ಟಾರ್ಟ್ ಆಗ್ಬೇಕಾದ್ರೆ ನಾನು ಹೋಗಿ ಓನರ್ ಹತ್ರ ಮಾತಾಡ್ಬೇಕಾದ್ರೂ ಕೂಡ ಭಯ. ಯಾಕೆ ಅಂತ ಹೇಳಿದ್ರೆ ನಂಗೆ ಯಾರ ಹತ್ರ ಮಾತಾಡ್ಲಿಕ್ಕೂ ಕೂಡ ಭಯ. ಯಾಕೆ ಭಯ ಅಂತ ಹೇಳಿದ್ರೆ ಮನಸ್ಸಿನೊಳಗಡೆ ಒಂದು ಕೀಳಿರಿಮೆ. ಯಾವ ತರ ಕೀಳಿರಿಮೆ ಇತ್ತು ಅಂತ ಹೇಳಿದ್ರೆ, ನಾವು ಬಡವರು. ಸೊ ನಮ್ಮ ಊರಲ್ಲಿ ನಮ್ಮನ್ನ ಬಡವರು ಅಂತ ಹೇಳಿ ತಿರಸ್ಕಾರ ಮಾಡ್ತಾ ಇದ್ರು, ಅವಮಾನ ಮಾಡ್ತಾ ಇದ್ರು. ಒಂದು ಇನ್ವಿಟೇಷನ್ ಕಾರ್ಡ್ ಕೊಡ್ಬೇಕಾದ್ರೆ ಮನೆಗೆ ಬಂದು ಕಾರ್ಡ್ ಕೊಡ್ತಾ ಇರ್ಲಿಲ್ಲ. ರೋಡಲ್ಲಿ ಹೋಗ್ಬೇಕಾದ್ರೆ ಕಾರ್ಡ್ ಕೊಟ್ಟು ಬಾ, ನಾಳೆ ಕಾರ್ಡ್ ಕೂಡ ಕೊಡ್ತಾ ಇಲ್ಲ, ನಾಡಿದ್ದು ಮದ್ವೆ ಇದೆ, ನಾಡಿದ್ದು ಪೂಜೆ ಇದೆ, ನೀವು ಮನೆಗೆ ಬನ್ನಿ ಅಂತ ಹೇಳಿ ಕರಿತಾ ಇದ್ರು. ಸೊ ಹಾಗಾಗಿ ಅದ್ರ ಜೊತೆಗೆ ಏನು ಅಂತ ಹೇಳಿದ್ರೆ, ಕೆಲವರೆಲ್ಲ ತುಂಬಾ ಏನು ಅಂತ ಹೇಳಿ ಒಂದು ಕೀಳು ಮಟ್ಟದ ಮನಸ್ಸಿನ ವ್ಯಕ್ತಿಗಳಿರ್ತಾರೆ. ಸೊ ನಾನು ಸ್ಕೂಲಿಗೆ ಹೋಗ್ಬೇಕಾದ್ರೆ ನಾವು ಅಂಗಡಿ ದಾಟಿನೇ ಹೋಗ್ಬೇಕು, ಊರ ಅಂಗಡಿ ದಾಟಿನೇ ಹೋಗ್ಬೇಕಾದ್ರೆ ಅಲ್ಲೆಲ್ಲ ಕೆಲವರು ಏನು ಸ್ವಲ್ಪ ಊರಿನ ವ್ಯಕ್ತಿಗಳಿದ್ರು, ಸ್ವಲ್ಪ ಹುಡುಗರು, ಸ್ವಲ್ಪ ಏನು ಮಧ್ಯ ವಯಸ್ಕರೆಲ್ಲ ಇದ್ರು.
ಸೊ ಅವ್ರು ಯಾವ ಥರ ಅವಮಾನ ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ನಾನು ಸ್ಕೂಲಿಗೆ ಹೋಗ್ಬೇಕಾದ್ರೆ ನಮ್ಮ ಅಪ್ಪನ ಹೆಸರನ್ನ ಹಿಡಿದು ಕರೆದು ಹೋಗ್ತಾ ಇದ್ರು. ನನ್ನ ಅಪ್ಪನ ಹೆಸರು ಹೇಳಿ, ನೋಡಿ ಅವಳು ಬಂದ್ಲು ಅಂತ ಹೇಳಿ ಕರಿತಾ ಇದ್ರು. ಸೊ ಈ ಥರದೊಂದು ಅವಮಾನ ಆಗುವಾಗ ಮನಸ್ಸಿನೊಳಗಡೆ ಒಂದು ಕೀಳಿರಿಮೆ, ನಾನು ಬಡವಳು ಎನ್ನುವಂತ ಒಂದು ಕೀಳಿರಿಮೆ. ಹಾಗಾಗಿ ಒಂದು ಅಂಗಡಿಗೆ ಹೋಗಿ ಏನೋ ಒಂದು ತರಕಾರಿ ತಗೊಳ್ಲಿಕ್ಕೂ ಭಯ, ಅವ್ರ ಹತ್ರ ಮಾತಾಡಿ ಬಾಯಿ ಓಪನ್ ಮಾಡ್ಲಿಕ್ಕೂ ಕೂಡ ಭಯ. ಯಾಕೆ ಅಂತ ಹೇಳಿದ್ರೆ ಅವ್ರು ಏನೋ ಅನ್ಕೊಳ್ತಾರೋ ಏನೋ, ಏನು ಬೈತಾರೋ ಏನೋ, ಏನು ಕಿಂಡಲ್ ಮಾಡ್ತಾರೋ ಏನೋ, ಈ ಥರದೊಂದು ಪರಿಸ್ಥಿತಿ. ಸೊ ಹೀಗಿರ್ಬೇಕಾದ್ರೆ ಹೇಗೋ ಬದುಕಬೇಕು, ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ಹೇಳಿ ಕಷ್ಟಪಟ್ಟು ನಮ್ಮ ಗೇರು ಬೀಜದ ಫ್ಯಾಕ್ಟ್ರಿಯ ಓನರ್ ಹತ್ರ ಹೋಗಿ ನಡುಕದಿಂದ ಹೋಗಿ ಕೇಳಿದೆ, ಸರ್ ನಾನು ಕಲಿಬೇಕು, ಆದರೆ ಕಲೀಲಿಕ್ಕೆ ಆಗ್ತಾ ಇಲ್ಲ, ಇವತ್ತು ದುಡ್ಡು ಇಲ್ಲ, ಸೊ ಹಾಗಾಗಿ ನಾನು ಏನು ಮಾಡಬೇಕು, ನೀವೊಂದು ಏನಾದರೂ ಸಹಾಯ ಮಾಡ್ತೀರಾ ಅಂತ ಹೇಳಿ ಒಂದು ಹೆಲ್ಪ್ ಅನ್ನ ಕೇಳಿದೆ. ಅದಕ್ಕೆ ಅವರೊಂದು ಮಾತು ಹೇಳಿದ್ರು, ನೀನು ಹಗ್ಲಿಗೆ ಕಾಲೇಜಿಗೆ ಹೋಗು, ರಾತ್ರಿ ಆದ್ಮೇಲೆ ನಮ್ಮ ಗೇರು ಬೀಜದ ಫ್ಯಾಕ್ಟ್ರಿಯಿಂದ ಬೀಜ ತಗೊಂಡು ಹೋಗಿ ಅದರ ಕೆಲಸ ಮಾಡಿ ಅದರಿಂದ ಬಂದಂತ ದುಡ್ಡಿಂದ ನೀನು ನಿನ್ನ ಸ್ಕೂಲ್ ಫೀಸ್ ಎಲ್ಲ ಕಟ್ಟಬಹುದು ಅಂತ ಹೇಳಿ ಒಂದು ಸೊಲ್ಯೂಷನ್ ಅನ್ನ ಕೊಟ್ರು. ಸೊ ನಾನೇನ್ ಮಾಡಿದೆ ಅಂತ ಹೇಳಿದ್ರೆ, ಹಗ್ಲಿಗೆ ಕಾಲೇಜಿಗೆ ಹೋಗ್ತಾ ಇದ್ದೆ, ಸಂಜೆ ಮನೆಗೆ ಬರ್ತಾ ಇದ್ದೆ, ಗೇರು ಬೀಜವನ್ನ ಅದರ ಕೆಲಸ ಮಾಡ್ಬೇಕಾದ್ರೆ ತುಂಬಾ ಟೈಮ್ ಹಿಡಿತಾ ಇದೆ. ಸೊ ಹಾಗಾಗಿ ಬೆಳಿಗ್ಗೆ ಸಂಜೆ ಒಂದು 6 ಗಂಟೆಗೆ ಬಂದ್ರೆ ರಾತ್ರಿ 3 ಗಂಟೆ ತನಕ ಕೆಲಸ ಮಾಡ್ತಾ ಇದ್ದೆ. 3 ಗಂಟೆ ತನಕ ಕೆಲಸ ಮಾಡಿ ಆಮೇಲೆ ಮಲಗಿ ಮತ್ತೆ ಬೆಳಿಗ್ಗೆ ಕಾಲೇಜಿಗೆ ಮತ್ತೆ ಗೇರು ಬೀಜದ ಫ್ಯಾಕ್ಟ್ರಿಗೆ ಹೋಗಿ ಬೀಜ ಕೊಟ್ಟು ಮತ್ತೆ ಕಾಲೇಜಿಗೆ ಹೋಗ್ಬೇಕು. ಸೊ ಈ ತರದೊಂದು ಕೆಟ್ಟ ಪರಿಸ್ಥಿತಿ. ಸೊ ಹೀಗಿರ್ಬೇಕಾದ್ರೆ ಎಜುಕೇಶನ್ ಮೇಲೆ ಕಾನ್ಸಂಟ್ರೇಷನ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಸೊ ಇಲ್ಲ, ಇವತ್ತು ನಾನು ಈ ತರ ಮಾಡಿದ್ರೆ ಇವತ್ತು ಕಷ್ಟ ಎನ್ನುವಂಥದ್ದು ಇವತ್ತು ಕಡಿಮೆ ಆಗಲ್ಲ. ಸೊ ದುಡ್ಡನ್ನ ಸಂಪಾದನೆ ಮಾಡಬೇಕು ಅಂತ ಹೇಳಿ ಸೆಕೆಂಡ್ PUC ಆದ್ಮೇಲೆ ಎಜುಕೇಶನ್ ಡ್ರಾಪ್ ಮಾಡಿದೆ, ಜಾಬಿಗೆ ಹೋದೆ. ಸೊ ಜಾಬಿಗೆ ಹೋಗುವಾಗ ನನ್ನ ಫಸ್ಟ್ ಸ್ಯಾಲ್ರಿ ಬಂದು 700 ರೂಪಾಯಿ. 700 ರೂಪಾಯಿ ತಿಂಗಳಿಗೆ 700 ರೂಪಾಯಿಯಿಂದ ನನ್ನ ಒಂದು ಜರ್ನಿ ಸ್ಟಾರ್ಟ್ ಆಯಿತು. ಒಂದು ಕಡಬ ಅಂತ ಹೇಳಿ, ಕಡಬ ಹಾಕ್ತಾರಲ್ವ ನೆಲಕ್ಕೆ, ಆ ಅಂಗಡಿಯಲ್ಲಿ ಕೆಲಸ ಮಾಡಿದೆ ಸುಮಾರು 1 ವರ್ಷ. ಸೊ ಅಲ್ಲಿಂದ ಮತ್ತೆ ಇನ್ನು ಸ್ವಲ್ಪ ಜಾಸ್ತಿ ಸಂಬಳ ಇರುವಂತಹ ಒಂದು ಅಂಗಡಿಗೆ ಮತ್ತೆ ಕೆಲಸಕ್ಕೆ ಹೋದೆ. ಅದೊಂದು ಸ್ಟೇಷನರಿ ಅಂಗಡಿ. ಸೊ ಅಲ್ಲಿ ಕೆಲಸ ಮಾಡಿದೆ. ಕೆಲಸ ಮಾಡುವಾಗ ನನ್ನ ಒಳಗಡೆ ಇದ್ದಂತಹ ಒಂದು ಬಿಸ್ನೆಸ್ ವುಮೆನ್ ಒಳಗಡೆಯಿಂದ ಕ್ರಿಯೇಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು. ಸೊ ಅಂಗಡಿಗೆಲ್ಲ ಕಸ್ಟಮರ್ಸ್ಗಳು ಬರ್ತಾ ಇದ್ರು. ಕಸ್ಟಮರ್ಸ್ಗಳನ್ನ ಹೇಗೆ ಹ್ಯಾಂಡ್ಲ್ ಮಾಡಬೇಕು, ಯಾವ ತರ ಇವತ್ತು ಸೇಲ್ಸ್ ಮಾಡಬೇಕು, ಯಾವ ತರ ಬಿಸ್ನೆಸ್ನ ತೆಗಿಬೇಕು ಎನ್ನುವಂಥ ಐಡಿಯಾವನ್ನ ನಾನು ಕಲ್ತ್ಕೊಂಡೆ. ಸೊ ಈ ತರ ಒಂದು 10 ವರ್ಷ ಅನುಭವ ಆಗ್ತಾ ಇದ್ದ ಹಾಗೇನೆ ಒಂದು 2 ವರ್ಷ ಅನುಭವ ಆಯ್ತು. ಅನುಭವ ಆದಾಗ ನಮ್ಮ ಓನರ್ ಏನ್ ಮಾಡಿದ್ರು ಅಂತ ಹೇಳಿದ್ರೆ, ನೀನು ತುಂಬಾ ಏನು ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದೀಯಾ, ಬಿಸ್ನೆಸ್ ತುಂಬಾ ಚೆನ್ನಾಗಿ ಬರ್ತಾ ಇದೆ, ಹಾಗಾಗಿ ಇವತ್ತು ನಿನಗೆ ನನ್ನ ಅಂಗಡಿನ ನಾನು ನಿನಗೆ ಕೊಡ್ತಾ ಇದ್ದೀನಿ ನೋಡ್ಕೊಳ್ಳಿಕ್ಕೆ, ನೀನು ಚೆನ್ನಾಗಿ ನೋಡ್ಕೊ, ಆಮೇಲೆ ಬಿಸ್ನೆಸ್ ಬಂದಂತ ಲಾಭವನ್ನ ನನಗೆ ಕೊಟ್ಟು ಬಿಡು ಅಂತ ಹೇಳಿ ಆ ಅಂಗಡಿನ ನನಗೆ ನಡೆಸಲಿಕ್ಕೆ ಕೊಟ್ರು. ಸೊ ಹಾಗೆ ನಾನು ಒಂದು 10 ವರ್ಷ ಕೆಲಸ ಮಾಡಿ ಅಲ್ಲಿ ಒಂದು ಅನುಭವನ ತಗೊಂಡೆ. ಆದ್ರೆ ಒಂದು 700 ರೂಪಾಯಿಂದ ಸ್ಟಾರ್ಟ್ ಆದಂತಹ ಒಂದು ಸ್ಯಾಲ್ರಿ 6000ಕ್ಕೆ ಬಂತು. 6000ಕ್ಕೆ ಬರುವಾಗ ನನ್ನ ಒಳಗಡೆ ಒಂದು ಏನು ಅಂತ ಹೇಳಿದ್ರೆ, ಇಲ್ಲ ಏನಾದ್ರೂ ದೊಡ್ಡ ಸಂಪಾದನೆ ಮಾಡ್ಬೇಕು, 6000 ಯಾತಕ್ಕೋ ಸಾಕಾಗ್ತಾ ಇಲ್ಲ. ನಮ್ಮ ಅಂಗಡಿ ಮುಂದ್ಗಡೆ ಒಂದು ಬ್ಲ್ಯಾಕ್ ಕಲರ್ ಕಾರ್ ಬರ್ತಾ ಇತ್ತು. ಆ ಕಾರ್ ಬಂದ್ರೆ ಬೆಳಿಗ್ಗೆ ಬಂದ್ರೆ ಸಾಯಂಕಾಲ ಹೋಗ್ತಾ ಇತ್ತು. ಆ ಕಾರಲ್ಲಿ ಕೂತ್ಕೊಂಡು ಹೋಗೋರನ್ನ ನೋಡ್ಬೇಕಾದ್ರೆ ನನ್ನ ಒಳಗಡೆ ಡ್ರೀಮ್ ಹುಟ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಇಲ್ಲ, ನನಗೂ ಕೂಡ ಇಂಥ ಕಾರ್ ಬೇಕು, ಇಂಥ ಒಂದು ಲೈಫ್ ಸ್ಟೈಲ್ ಬೇಕು, ಏನ್ ಮಾಡೋದು, ಈ ತರ ಜಾಬ್ ಮಾಡಿದ್ರೆ ಏನು ಕೂಡ ಮಾಡ್ಲಿಕ್ಕೆ ಆಗಲ್ಲ ಎನ್ನುವಂತಹ ಒಂದು ಮೈಂಡ್ ಸೆಟ್ ಬಂತು. ಹೀಗಿರ್ಬೇಕಾದ್ರೆ ಒಂದು ಸಾಧಾರಣ ಹತ್ರ ಒಂದು 20-21 ವರ್ಷ ಆಗುವಾಗ ಮನೆಯಲ್ಲಿ ಅಮ್ಮನ ಸ್ವಲ್ಪ ಟಾರ್ಚರ್ ಸ್ಟಾರ್ಟ್ ಆಯ್ತು. ಏನ್ ಟಾರ್ಚರ್ ಅಂತ ಹೇಳಿದ್ರೆ, ಮದ್ವೆ ಆಗ್ಬೇಕು ಅಂತ ಹೇಳಿ. ಹೆಣ್ಮಕ್ಳು ಬೆಳೆದ ಮೇಲೆ ಏನ್ ಮಾಡ್ತಾರೆ, ಮದ್ವೆ ಆಗ್ಬೇಕು, ಹೆಸರ್ನು. ಸೊ ಅಮ್ಮಂದ್ರೆ ಎಲ್ಲ ಅಮ್ಮಂದಿರ ಒಂದು ಹಂಬಲ, ಯಾಕೆಂತ ಹೇಳಿದ್ರೆ ಹೆಣ್ಮಕ್ಳು ಬೆಳೆದಿದ್ದಾಳೆ, ಮದ್ವೆ ಆಗ್ಬೇಕು ಅಂತ ಹೇಳಿ. ಸೊ ಹಾಗಾಗಿ ಮದ್ವೆನೂ ಕೂಡ ಆಯ್ತು. ಸೊ ನನಗೆ ಇದ್ದದ್ದು ಒಂದೇ ಆಸೆ, ಏನು ಅಂತ ಹೇಳಿದ್ರೆ ಹುಡುಗ ಗುಣದಲ್ಲಿ ಒಳ್ಳೆಯವನಾಗಿರ್ಬೇಕು, ಅದೇ ತರ ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳಿ ಒಂದು ಆಸೆ ಇತ್ತು. ಸೊ ಹಾಗಾಗಿ ಹುಡುಗನಿಗೆ ಯಾವುದೇ ರೀತಿಯ ಕೆಟ್ಟ ಅಭ್ಯಾಸಗಳಿರ್ಲಿಲ್ಲ. ಸೊ ಹಾಗಾಗಿ ಹುಡುಗನ ರೂಪ ಆಗ್ಲಿ ಅಥವಾ ಬೇರೆ ಅಂತಸ್ತಾಗ್ಲಿ ಅದು ಯಾವುದು ಕೂಡ ನೋಡ್ಲಿಲ್ಲ. ಮದ್ವೆ ಆಯ್ತು. ಮದ್ವೆ ಆದ್ಮೇಲೆ ಪರಿಸ್ಥಿತಿ ಯಾವ ತರಕ್ಕೆ ಬಂತು ಅಂತ ಹೇಳಿದ್ರೆ, ಬೆಂಕಿಯಿಂದ ಬಾಣಲೆಗೆ ಬಿದ್ದಂತಹ ಒಂದು ಪರಿಸ್ಥಿತಿ. ಯಾವ ತರ ಹೇಳಿ, ಬೆಂಕಿಯಿಂದ ಬಾಣಲೆಗೆ ಬಿದ್ದಂತಹ ಒಂದು ಪರಿಸ್ಥಿತಿ. ಸೊ ಒಂದ್ ಕಡೆಯಿಂದ ನಾನು ಮದ್ವೆ ಆದದ್ದು ನಮ್ಮ ಅಪ್ಪನ
ಟಾರ್ಚರಿಗೆ. ಯಾಕೆಂತ ಹೇಳಿದ್ರೆ ಒಂದು 13-14 ವರ್ಷ ಆಗುವಾಗ ಟಾರ್ಚರ್ ಸ್ಟಾರ್ಟ್ ಆಯಿತು. ನೀನು ಅಲ್ಲಿ ಯಾಕೆ ಹೋಗಿದ್ಯಾ, ನೀನು ಇಲ್ಲಿ ಯಾಕೆ ಹೋಗಿದ್ಯಾ, ನೀನು ಬಸ್ಸಲ್ಲಿ ಎಲ್ಲಿ ಇಳ್ತಿದ್ಯಾ, ನೀನು ಅವ್ರ ಹತ್ರ ಯಾಕೆ ಮಾತಾಡಿದ್ಯಾ ಎನ್ನುವಂಥ ಒಂದು ಟಾರ್ಚರ್. ಸೊ ಈ ಟಾರ್ಚರನ್ನು ನನಗೆ ಏನು ಅಂತ ಹೇಳಿದ್ರೆ ಎದುರಿಸ್ಲಿಕ್ಕೆ ಆಗ್ತಾ ಇರಲಿಲ್ಲ. ಹಾಗಾಗಿ ಮದುವೆ ಆಗಿಬಿಟ್ಟೆ. ಮದುವೆ ಆದಮೇಲೆ ಗಂಡನ ಮನೆಗೆ ಹೋದ್ಮೇಲೆ ಅಲ್ಲಿ ಇನ್ನೊಂದು ಥರದ ಟಾರ್ಚರ್. ಅಲ್ಲಿ ಪಾತ್ರೆ ಅಡುಗೆ ಮನೆಗೆ ಹೋಗ್ಲಿಕ್ಕಿಲ್ಲ, ಬಾತ್ರೂಮಿಗೆ ಹೋಗ್ಲಿಕ್ಕಿಲ್ಲ, ಹಾಲಲ್ಲಿ ಕೂತ್ಕೊಳ್ಳಿಕ್ಕಿಲ್ಲ, ಊಟ ಮಾಡಲಿಕ್ಕಿಲ್ಲ. ಪ್ರತಿಯೊಂದರಲ್ಲೂ ಕೂಡ ಇವತ್ತೇನಂತ ಹೇಳಿದ್ರೆ ಒಂದು ರೀತಿಯ ಒಂದು ಟಾರ್ಚರ್ ಅಂತ ಹೇಳ್ಬೋದು. ಸೊ ಹಾಗಾಗಿ ಒಂಥರ ಒಳಗಡೆ ಮತ್ತೆ ಭಯ ಸ್ಟಾರ್ಟ್ ಆಯಿತು. ಯಾಕೆಂದರೆ ಅತ್ತೆ ಮನೆಗೆ, ತಾಯಿ ಮನೆಯಿಂದ ಅತ್ತೆ ಮನೆಗೆ ಹೋಗಬೇಕಾದ್ರೆ ಬಸ್ ಸ್ಟ್ಯಾಂಡಲ್ಲಿ ಇಳಿದ ತಕ್ಷಣ ಸ್ಟಾರ್ಟ್ ಆಗುತ್ತೆ ಢವ 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 ಅಂತ ಹೇಳಿ ಭಯ. ಆ ಭಯ ಯಾಕೆಂತ ಹೇಳಿದ್ರೆ ಎದುರಿಸಬೇಕು, ಭಯ ಭಯ ಭಯ. ಸೊ ಹೀಗಿರಬೇಕಾದ್ರೆ ಎಲ್ಲವನ್ನ ಕೂಡ ಸಹಿಸ್ತಾ ಬಂದೆ. ನಾನು ಏನು ಮಾತಾಡ್ತಾ ಇರಲಿಲ್ಲ, ಏನು ಅವ್ರು ಹೇಳಿದ್ರು ಕೂಡ ನೋಡ್ತಾ ಇದ್ದೆ. ದುಃಖ ಬರ್ತಾ ಇತ್ತು. ಒಬ್ಳೇ ಹೋಗಿ ಮಲಗಿಕೊಂಡು ಅಳ್ತಾ ಇದ್ದೆ. ನನ್ನ ಹಸ್ಬೆಂಡ್ ಬಾಂಬೆಲಿ ಇದ್ರು, ಅವ್ರಿಗೆ ಯಾವುದು ಕೂಡ ವಿಷಯವನ್ನ ಹೇಳಲಿಲ್ಲ. ಅಳ್ತಾ ಇದ್ದೆ. ಅಮ್ಮನ ಮನೆಯಲ್ಲಿ ಕೂಡ ಹೇಳಲಿಲ್ಲ, ಯಾಕಂದ್ರೆ ಅಮ್ಮ ನೋವು ಪಡ್ಕೊಳ್ತಾರೆ ಅಂತ ಹೇಳಿ ಅಮ್ಮನ ಮನೆಯಲ್ಲಿ ಕೂಡ ಹೇಳಲಿಲ್ಲ. ಸೊ ಹೀಗೆ ಒಂಟಿಯಾಗಿ ಅಳ್ತಾ ಇರುವಾಗ ಒಳಗಡೆಯಿಂದ ಏನೋ ಒಂದು ಮಾಡಬೇಕು ಎನ್ನುವಂತಹ ಒಂದು ತುಡಿತ. ಸೊ ಹಾಗಾಗಿ ಹಸ್ಬೆಂಡ್ನ ಇನ್ಕಮ್ ಎನ್ನುವಂಥದ್ದು ಸಾಕಾಗ್ತಾ ಇರಲಿಲ್ಲ. ಹಾಗಾಗಿ ವಾಪಸ್ ಮತ್ತೆ ನಾನು ಜಾಬಿಗೆ ಬಂದೆ. ಜಾಬನ್ನು ಮಾಡಿದೆ. ಜಾಬ್ ಮಾಡಿ ಮತ್ತೆ ಮತ್ತೆ ಜಾಬಿಗೆ ಹೋಗುವಂತಹ ಒಂದು ಸ್ವಲ್ಪ ಸಮಯದಲ್ಲಿ ಪ್ರೆಗ್ನೆಂಟ್ ಆದೆ. ಪ್ರೆಗ್ನೆಂಟ್ ಆಗಿ ಮತ್ತೆ ನೆಕ್ಸ್ಟ್ ಜೀವನ ಮಾಡಬೇಕು ಅಂತಹ ಒಂದು ಸಂದರ್ಭದಲ್ಲೂ ಕೂಡ ಪ್ರೆಗ್ನೆಂಟ್ ಆಗಿದ್ದೀನಿ, ರೆಸ್ಟ್ ತಗೊಳ್ಬೇಕು ಎನ್ನುವಂಥ ಪರಿಸ್ಥಿತಿ ಇಲ್ಲ. ಯಾಕೆ ಅಂತ ಹೇಳಿದ್ರೆ ನನ್ನ ಮದುವೆಗೆ ನಾನೇ ಸಾಲ ಮಾಡಿದ್ದೆ. ಏನು ಹೇಳಿ, ನನ್ನ ಮದುವೆಗೆ ನಾನೇ ಸಾಲ ಮಾಡಿದ್ದೆ, ನಾನೇ ಕರಿಮಣಿ ರೆಡಿ ಮಾಡಿದ್ದೆ, ನಾನೇ ಹಾಲ್ ಚಾರ್ಜಿಗೆ ಬೇಕಾದಂಥ ಸಾಲವನ್ನು ಮಾಡಿದ್ದೆ. ಆ ಸಾಲ ಕಟ್ಟಬೇಕಿತ್ತು. ಹಾಗಾಗಿ ಜಾಬಿಗೆ ಹೋಗಲೇಬೇಕಿತ್ತು. ಪ್ರೆಗ್ನೆಂಟ್ ಆಗಿದ್ದೆ, ಆದರೂ ಕೂಡ ಜಾಬಿಗೆ ಹೋಗಬೇಕಿತ್ತು. 9 ತಿಂಗಳಾಯಿತು. 9 ತಿಂಗಳಿಗೆ ಇನ್ನೇನು ಡೆಲಿವರಿ ಆಗಬೇಕಾದ್ರೆ ಒಂದು 2 ದಿನ ಇದೆ ಅಂತ ಹೇಳಿದ್ರು ಕೂಡ ಜಾಬಿಗೆ ಹೋಗಿ ಕೆಲಸವನ್ನು ಮಾಡಿ ಮತ್ತೆ 3 ತಿಂಗಳ ಮಗುವನ್ನು ಬಿಟ್ಟು ಮತ್ತೆ ಕೆಲಸಕ್ಕೆ ಹೋದೆ. ಮಗು ಅಳ್ತಾ ಇತ್ತು. ಆದರೆ ಅಳ್ಬೇಕಾದ್ರೆ ತುಂಬ ದುಃಖ ಆಗ್ತಾ ಇತ್ತು. ಆದರೂ ಪರವಾಗಿಲ್ಲ. ಯಾಕೆ ಅಂತ ಹೇಳಿದ್ರೆ ಜೀವನದ ಎದುರುಗಡೆ ಏನಿತ್ತು ಅಂತ ಹೇಳಿದ್ರೆ ಸಾಕಷ್ಟು ಸವಾಲುಗಳಿತ್ತು. ಒಂದು ಕಡೆ ಮಗುವನ್ನ ನೋಡಬೇಕಾದಂಥ ಒಂದು ಪರಿಸ್ಥಿತಿ, ಒಂದು ಕಡೆ ಸಾಲವನ್ನು ಕಟ್ಟಬೇಕಾದಂಥ ಒಂದು ಪರಿಸ್ಥಿತಿ. ಸೊ ಹೀಗಿರ್ಬೇಕಾದ್ರೆ ಮಗು ಅಳ್ತಾ ಇತ್ತು ಅಮ್ಮನಿಗೋಸ್ಕರ. ಬೆಳಿಗ್ಗೆ ಹೋದರೆ ಸಾಯಂಕಾಲ ಬರ್ತಾ ಇದೆ. ಒಂದು 3 ತಿಂಗಳ ಮಗು ಅಂತ ಹೇಳಿದ್ರೆ ಅದು ಕೂಡ ಸಣ್ಣ ಮಗುನೇ. ಆದರೆ ಅಳ್ಬೇಕಾದ್ರೆ ಒಂದ್ ಕಡೆ ಮನಸ್ಸು ಹೇಳ್ತಾ ಇತ್ತು, ಇಲ್ಲ ಏನಾದ್ರೂ ಆಗುತ್ತೆ, ಒಳ್ಳೇದಾಗುತ್ತೆ ಅಂತ ಹೇಳಿ ಇನ್ನೊಂದು ಮನಸ್ಸು ಹೇಳ್ತಾ ಇತ್ತು. ಹಾಗಾಗಿ ನಾನು ಏನ್ ಮಾಡಿದೆ ಅಂತ ಹೇಳಿದ್ರೆ, ಈ ಜಾಬ್ ಮಾಡಿದ್ರೆ ಇವತ್ತು ನನ್ನ ಇನ್ಕಮ್ ಸಣ್ಣದಾಗಿರುತ್ತೆ, ಏನಾದ್ರೂ ಬಿಸ್ನೆಸ್ ಮಾಡ್ಬೇಕು ಅಂತ ಹೇಳಿ ಕೆಲವೊಂದು ರೀತಿಯ ಬಿಸ್ನೆಸ್ಗೆ ಕೈ ಹಾಕಿದೆ. ಒಂದು ಟೈಲರಿಂಗ್ ಶಾಪ್ ಮಾಡಿದೆ, ಅಲ್ಲೂ ಕೂಡ ಲಾಸ್ ಆಯಿತು. ನೆಕ್ಸ್ಟ್ ಒಂದು ಫೈನಾನ್ಷಿಯಲ್ ಬೇಸ್ಡ್ ಕಂಪನಿಗೆ ಜಾಯಿನ್ ಆದೆ. ಯಾಕೆಂತ ಹೇಳಿದ್ರೆ ನನ್ನ ಫ್ರೆಂಡ್ ಒಬ್ರು ತಿಂಗಳಿಗೆ 1 ಲಕ್ಷ ತಗೊಳ್ತಾ ಇದ್ರು ಇನ್ಕಮ್ನ. ಸೊ ನಾನು ಅಲ್ಲಿಗೆ ಹೋದ್ರೆ ನಾನು ಕೂಡ ಆ ಥರದೇ ಒಂದು ಇನ್ಕಮ್ನ ತಗೊಳ್ಬೋದು ಅಂತ ಹೇಳಿ ಅಲ್ಲಿಗೆ ಹೋಗಿ 1 ಲಕ್ಷ ತನಕ ಇನ್ಕಮ್ ತಗೊಳ್ಳುವಂಥ ವ್ಯಕ್ತಿ ಜೊತೆಗೆ ಜಾಯಿನ್ ಆದೆ. ಜಾಯಿನ್ ಆಗಿ 2 ವರ್ಷ ಕೆಲಸ ಮಾಡಿದೆ. ಒಳ್ಳೆ ಟೀಮ್ ಬಂದಿತ್ತು, ಒಳ್ಳೆ ಬಿಸ್ನೆಸ್ ಬಂದಿತ್ತು. ಬಟ್ ಒಂದು ಫೈನಲ್ ಡೇ ಏನಾಯಿತು ಅಂತ ಹೇಳಿದ್ರೆ ಕಂಪನಿ ಮುಚ್ಚೋಯ್ತು. ಕಂಪನಿ ಮುಚ್ಚೋದಾಗ ಯಾವ ಥರದ ಪರಿಸ್ಥಿತಿ ಬಂತು ಅಂತ ಹೇಳಿದ್ರೆ, ಊರಲ್ಲಿ ಇದ್ದವ್ರದ್ದೆಲ್ಲರದ್ದು ಕೂಡ ದುಡ್ಡನ್ನು ತಗೊಂಡೋಗಿ ನಾನು ಆ ಒಂದು ಕಂಪನಿಗೆ ಕಟ್ಟಿದ್ದೆ. ಸೊ ಹಾಗಾಗಿ ಊರಲ್ಲಿದ್ದವರೆಲ್ಲ ಏನು ಮಾಡಿದ್ರು ಅಂತ ಹೇಳಿದ್ರೆ ನನ್ನ ಮನೆ ಬಾಗಿಲಿಗೆ ಬಂದು ಕೂತ್ಕೊಂಡ್ಬಿಟ್ರು, ನಮ್ಮ ಹಣನ ವಾಪಸ್ ಕೊಡು ಅಂತ ಹೇಳಿ. ಸೊ ಅಲ್ಲಿಂದ ನೆಕ್ಸ್ಟ್ ಕಾಲ್ ಮೇಲೆ ಕಾಲ್, ಟಾರ್ಚರ್ ಮೇಲೆ ಟಾರ್ಚರ್, ಹಣ ಕೊಡು ಇದೆ. ಇಷ್ಟು ಬಿಟ್ಟರೆ ಬೇರೆ ಏನಿರಲಿಲ್ಲ. ಸೊ ಹೀಗಿರಬೇಕಾದ್ರೆ ಒಂದು ಕಡೆ ಮರ್ಯಾದೆ ಪ್ರಶ್ನೆ, ಒಂದು ಕಡೆ ದುಃಖ, ಒಂದು ಕಡೆ ಬೇಜಾರು, ಒಂದು ಕಡೆ ಜೀವನ ಮಾಡಬೇಕು, ಇನ್ನೊಂದು ಕಡೆ ಹಸ್ಬೆಂಡ್ ಹೇಳ್ಬಿಟ್ರು ನಾನು ಯಾವುದಕ್ಕೂ ಕೂಡ ಇಲ್ಲ, ನಿನ್ನ ತಲೆ ಮೇಲೆ ನಿನ್ನ ಕೈ ಮಾತ್ರ, ನಾನು ಯಾವುದಕ್ಕೂ ಕೂಡ ಇಲ್ಲ. ಸೊ ಯಾವುದೇ ರೀತಿಯ ನಿನಗೆ ಹೆಲ್ಪು ಇಲ್ಲ, ನಿನ್ನ ದಾರಿ ನಿಂಗೆ, ನನ್ನ ದಾರಿ ನಂಗೆ ಅಂತ ಹೇಳಿ ಎನ್ನುವಂಥ ಒಂದು ಮೆಸೇಜನ್ನು ಕೊಟ್ಬಿಟ್ರು. ಸೊ ಆವಾಗ ಏನು ಮಾಡಬೇಕು, ಒಂದಾ ಸಾಯ್ಬೇಕು, ಇಲ್ಲದಿದ್ದರೆ ಬದುಕಬೇಕು, 2 ಆಪ್ಷನ್ ಇದ್ದದ್ದು. ಬಟ್ ನಾನು ಸಾಯ್ಲಿಕ್ಕೂ ಹೋಗಲಿಲ್ಲ, ನಾನು ಊರು ಬಿಡ್ಲಿಕ್ಕೂ ಹೋಗಲಿಲ್ಲ. ಇಲ್ಲ, ಇವತ್ತು ಇಷ್ಟು ಕಷ್ಟ ಬಂದಿದೆ ಅಂತ ಹೇಳಿದ್ರೆ ದೇವರು ಖಂಡಿತವಾಗಿಯೂ ನನಗೆ ಒಂದು ಒಳ್ಳೆ ಅವಕಾಶವನ್ನು ಕೊಡ್ತಾರೆ ಎನ್ನುವಂಥ ಒಂದು ಭರವಸೆ ಇತ್ತು. ಸೊ ಹಾಗಾಗಿ ಅದಾದ ಸ್ವಲ್ಪ ದಿನದಲ್ಲಿ, ಯಾಕೆ ಅಂತ ಹೇಳಿದ್ರೆ ನಾವು ಏನು ಯೋಚನೆ ಮಾಡ್ತೀವಿ ಅದೇ ದೇವರು ಕೊಡ್ತಾರೆ. ಎಸ್ ಸರ್, ನಾವು ಕರೆಕ್ಟ್ ಅಲ್ವಾ? ಅಂತ ಒಂದು ಕಷ್ಟದ ಪರಿಸ್ಥಿತಿಯಲ್ಲೂ ಕೂಡ ನಾನು ಯೋಚನೆ ಮಾಡಿದ್ದು, ಇಲ್ಲ ಏನೋ ಒಳ್ಳೇದಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ರಿಸ್ಕ್ಗಳನ್ನು ಎದುರಿಸೋದು ಅಂತ ಹೇಳಿದ್ರೆ ಅದೊಂಥರ ಮಜಾ. ಎಸ್ ಸರ್, ನಾವು ಏನು ಹೇಳಿ, ರಿಸ್ಕ್ಗಳನ್ನು ಎದುರಿಸುವಂಥದ್ದು ಅಂತ ಹೇಳಿದ್ರೆ ಒಂಥರ ಮಜಾ.
ಯಾಕೆಂತ ಹೇಳಿದ್ರೆ ಸೋತಾಗ, ಬಿದ್ದಾಗ, ಎಡವಿದಾಗ ಇಲ್ಲ ಏನೋ ಒಂದು ಆಗುತ್ತೆ ಅಂತ ಹೇಳಿ ನಿಲ್ತೀವಿ ನೋಡಿ, ಅದುವೇ ನಮ್ಮ ಜೀವನದ ದೊಡ್ಡ ಸಾಧನೆ ಅಂತ ಹೇಳ್ಬೋದು. ಸೊ ಹಾಗಾಗಿ ನಾನು ಏನ್ ಮಾಡಿದೆ ಅಂತ ಹೇಳಿದ್ರೆ, ಕಾಯ್ತಾ ಇದ್ದೆ ಏನಾದ್ರೂ ಅವಕಾಶ ಸಿಗುತ್ತಾ ಅಂತ ಹೇಳಿ. ಆ ಫೈನಲ್ ಡೇ ಬಂತು. ಅದು ಯಾರ ಮುಖಾಂತರ ಬಂತು ಅಂತ ಹೇಳಿದ್ರೆ, ನಿನ್ನೆಷ್ಟೇ MC ಮಾಡಿದಂತಹ ಮಿಸ್ಟರ್ ಸಂತೋಷ್ ಪೂಜಾರಿ ಸರ್ ಅವರ ಮುಖಾಂತರ ಈ ಒಂದು ಅವಕಾಶ ಸಿಕ್ಕಿತು ಅಂತ ಹೇಳಲಿಕ್ಕೆ ನಾನು ತುಂಬಾನೇ ಖುಷಿ ಆಗುತ್ತೆ. ತಂದೆ ತಾಯಿ ಜೀವನವನ್ನ ಕೊಡ್ತಾರೆ, ಆದ್ರೆ ಅಪ್ಲೈನ್ ಇವತ್ತು ಜೀವನವನ್ನ ಯಾವ ತರ ಬದಲಾಯಿಸಬೇಕು ಎನ್ನುವಂತಹ ಒಂದು ಅವಕಾಶವನ್ನು ಕೊಡ್ತಾರೆ. ಹಾಗಾಗಿ ಎಲ್ಲ ಅಪ್ಲೈನ್ಸ್ಗಳಿಗೆ 1 ಸೆಕೆಂಡ್ ಜೋರಾದ ಚಪ್ಪಾಳೆ. ಸೊ ಅಪ್ಲೈನ್ ಎನ್ನುವಂತಹ ವ್ಯಕ್ತಿಯ ಮುಖಾಂತರ ವೆಸ್ಟೀಜ್ ಅವಕಾಶ ಸಿಕ್ಕಿತ್ತು. ಸೊ ಇವತ್ತು ಏನಿಲ್ಲ ಮೇಡಮ್, ಜಸ್ಟ್ ನೋಡಿ, 0 ಇನ್ವೆಸ್ಟ್ಮೆಂಟ್, ಯಾವುದೇ ರೀತಿಯ ಇನ್ವೆಸ್ಟ್ಮೆಂಟ್ ಇಲ್ಲ. ಯಾಕೆಂತ ಹೇಳಿದ್ರೆ ಇನ್ವೆಸ್ಟ್ಮೆಂಟ್ ಕಂಪನಿಯಿಂದಾನೇ ನಾನು ಬಂದಿದ್ದು. ಎಸ್ ಆರ್ ನೋ, ನಂಗೆ ಗೊತ್ತಿತ್ತು ಅದರಲ್ಲಿ ಯಾವ ಥರದ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿ. ಇನ್ವೆಸ್ಟ್ಮೆಂಟ್ ಇಲ್ಲ, ನಿಮ್ಮ ಮನೆಗೆ ಬೇಕಾದಂಥ ಪ್ರಾಡಕ್ಟ್ಸ್ಗಳನ್ನು ಬಳಸೋದು, ನೀವು ಇತರರಿಗೆ ಶೇರ್ ಮಾಡೋದು, ಆಮೇಲೆ ಇದರಲ್ಲಿ ಒಂದು ಚೆನ್ನಾಗಿ ಬಿಸ್ನೆಸ್ ಅನ್ನು ನಾವು ಮಾಡ್ಬೋದು, ಒಳ್ಳೆ ಇನ್ಕಮ್ನ ಮಾಡ್ಬೋದು ಅಂತ ಹೇಳಿ ನಂಗೊಂದು ಪ್ಲ್ಯಾನ್ ಅನ್ನು ಕೊಟ್ಟರು. ಪ್ಲ್ಯಾನ್ ಕೊಟ್ಟಾಗ ನನಗೆ ತುಂಬ ಕ್ಯೂರಿಯಾಸಿಟಿ ಆಯಿತು. ಮಂಗಳೂರಿಗೆ ಹೋಗಿ ಮತ್ತೆ ಪ್ಲ್ಯಾನ್ ತಗೊಂಡು ಪ್ರಾಡಕ್ಟ್ಗಳನ್ನು ತಗೊಳ್ಳಿಕ್ಕೆ ಅಂತ ಹೇಳಿ ಹೋದಾಗ ನನ್ನ ಕೈಯಲ್ಲಿ ದುಡ್ಡು ಇರಲಿಲ್ಲ. ಯಾಕೆ ಅಂತ ಹೇಳಿದರೆ 1 ವರ್ಷದಿಂದ ಆ ಫೈನಾನ್ಷಿಯಲಿ ಬೇಸ್ಡ್ ಕಂಪನಿಲಿದ್ದೆ, ಬಟ್ ನನ್ನ ಹತ್ರ ದುಡ್ಡು ಇರಲಿಲ್ಲ. ಏನು ಮಾಡಬೇಕು, ದುಡ್ಡು ಇಲ್ಲ, ಏನು ಮಾಡೋದು? ಯಾರೋ ನನ್ನ ಫ್ರೆಂಡ್ ಇದ್ದರು. ಸೊ ಅವ್ರ ಹತ್ರ ಸ್ವಲ್ಪ ದುಡ್ಡು ತಗೊಂಡು ಪ್ರಾಡಕ್ಟಿಗೆ ಅಂತ ಹೇಳಿ ತಗೊಂಡು ಯೂಸ್ ಮಾಡಿ ರಿಸಲ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ರಿಸಲ್ಟ್ ಬರಲಿಕ್ಕೆ ಸ್ಟಾರ್ಟ್ ಆದ ತಕ್ಷಣ, ಸೊ ಅವತ್ತು ರಿಸಲ್ಟ್ ಬಂದದ್ದು ಮತ್ತೆ, ಬಟ್ 750 ರೂಪಾಯಿ ಕೊಟ್ಟು ಒಂದು ಪ್ರಾಡಕ್ಟ್ನ ತಗೊಂಡು ಬಿಸ್ನೆಸ್ನ ನಾನು ಸ್ಟಾರ್ಟ್ ಮಾಡುವಾಗ ಪ್ಲಾನ್ ಎಲ್ಲ ತಗೊಳ್ಳುವಾಗ ನಂಗೆ ತುಂಬ ಖುಷಿ ಆಯಿತು. ಈ ಥರ ಪ್ರಾಡಕ್ಟ್ಸ್ ಇದೆಯಾ, ಇವತ್ತು ಜನರಿಗೆ ಈ ಥರ ಆರೋಗ್ಯವನ್ನು ನಾವು ಕೊಡ್ಬೋದಾ, ಇವತ್ತು ಇಷ್ಟೆಲ್ಲ ಮಿರಾಕಲ್ ರಿಸಲ್ಟ್ಸ್ಗಳು ಬರ್ತಾ ಇದೆ. ಸೊ ಇವತ್ತೊಂದು ಹೌಸ್ ವೈಫ್ಸ್ಗಳು ಒಳ್ಳೆ ಇನ್ಕಮ್ನ ತಗೊಳ್ತಾ ಇದ್ದಾರೆ. ಹಾಗಾದರೆ ಇದು ಎಂಥ ಇಂಡಸ್ಟ್ರಿ. ಸೊ ಇಲ್ಲಿ ನಾನು ಗೆಲ್ಲೇಬೇಕು ಅಂತೇಳಿ ಅವತ್ತು ಡಿಸಿಷನನ್ನು ತಗೊಂಡೆ. ನಾನು ಈ ಬಿಸ್ನೆಸ್ಗೆ ಜಾಯಿನ್ ಆಗ್ಬೇಕಂತೇಳಿ ನನ್ನ ಮನೆಯವ್ರ ಹತ್ರ ಯಾರ ಹತ್ರನೂ ಕೂಡ ಕೇಳಲಿಲ್ಲ, ನನ್ನ ಫ್ರೆಂಡ್ಸ್ ಹತ್ರ ಕೇಳಲಿಲ್ಲ, ನನ್ನ ಹಸ್ಬೆಂಡ್ ಹತ್ರ ಕೇಳಲಿಲ್ಲ. ನಾನು ಹೋಗಿದೆ, ಸೈನ್ ಮಾಡಿದೆ, ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದೆ. ಅವತ್ತು ಸಂಜೆನೇ ಹೋಗಿ ಒಂದು ಹೋಮ್ ಮೀಟಿಂಗ್ ಮಾಡಿದೆ, 5,000 ಬಿಸ್ನೆಸ್ ತಂದೆ. ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಯಿತು ವೆಸ್ಟೀಜಲ್ಲಿ. ಸೊ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಯಿತು. ಆದರೆ ಜಸ್ಟ್ ಒಂದು ಮಂಗಳೂರಲ್ಲಿ ಸಣ್ಣ ಆಫೀಸ್ ಮಾತ್ರ ಇತ್ತು ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕಾದ್ರೆ 2014ನೇ ಇಸ್ವಿಗೆ. ಸೊ ಅವಾಗ ಬಿಸ್ನೆಸ್ ಮಾಡಬೇಕು, ಇನ್ಕಮ್ ಮಾಡಬೇಕು ಎನ್ನುವಂಥ ಒಂದು ತುಡಿತ. ಆದರೆ ಯಾವ ಥರ ಮಾತಾಡಬೇಕು, ಯಾವ ಥರ ಹೇಳಬೇಕು ಅಂತೇಳಿ ಗೊತ್ತಿರಲಿಲ್ಲ. ಈಗಿನ ಥರ ನಮಗೆ ಕ್ಲಾಸ್ಗಳು ಇರ್ತಾ ಇರಲಿಲ್ಲ, ಟ್ರೈನಿಂಗ್ಗಳು ಇರ್ತಾ ಇರಲಿಲ್ಲ, ಏನು ಮಾಡಬೇಕು ಅಂತೇಳಿ ಗೊತ್ತಿಲ್ಲ. ಜಸ್ಟ್ ನಮ್ಮ ಅಪ್ಲೈನ್ ಬಂದು 1-2 ಹೋಮ್ ಮೀಟಿಂಗನ್ನು ಮಾಡಿಕೊಟ್ಟಿದ್ರು. ಈ ಥರ ಇದೆ ನೋಡಿ, ಇದು ಕಂಪನಿ. ಇವಾಗ ನಿನ್ನೆಷ್ಟೇ ರಾಘವೇಂದ್ರ ಬಾಸ್ವಿ ಸರ್ ಪ್ರೆಸೆಂಟೇಷನ್ನ ಕೊಟ್ಟರು. ಎಸ್ ಆರ್ ನೋ, ಎಷ್ಟು ಜನ ಕೇಳಿದ್ದೀರಾ? ಎಲ್ಲರೂ ಕೇಳಿದ್ದೀರಾ? ಎಷ್ಟು ಜನ ಅಳವಡಿಸ್ಕೊಂಡಿದ್ದೀರಾ? ಸೊ ನಾನು ಏನು ಮಾಡಿದೆ ಅಂತ ಹೇಳಿದ್ರೆ, ಜಾಯಿನ್ ಆಗಿ 1-2 ದಿನ ಆದಮೇಲೆ ನಮ್ಮ ಊರಲ್ಲಿ ಜಸ್ಟ್ ಒಂದು ಹೋಮ್ ಮೀಟಿಂಗ್ನ ಸ್ಟಾರ್ಟ್ ಮಾಡಿದ್ವಿ. ಅದಕ್ಕೆ ನಮ್ಮ ಅಪ್ಲೈನ್ ಬಂದು ಪ್ರೆಸೆಂಟೇಷನ್ನ ಕೊಟ್ಟರು. ಇನ್ನೊಂದು ದಿವಸ ಇನ್ನೊಂದು ಕಡೆ ಕರ್ಕೊಂಡು ಹೋದ್ವಿ. ಅಲ್ಲೂ ಕೂಡ ಪ್ರೆಸೆಂಟೇಷನ್ ಸ್ಟಾರ್ಟ್ ಆಯಿತು. ಪ್ರೆಸೆಂಟೇಷನ್ ಸ್ಟಾರ್ಟ್ ಆಗುವಾಗ ನಾನು ಬುಕ್ ತಗೊಂಡು ಬರಿತಾ ಹೋದದ್ದು ಮಾತ್ರ ಗೊತ್ತಿತ್ತು. ಮತ್ತೆ ಅವ್ರು ಹೇಳಿದ್ದು, ನೀವೇ ಮಾಡಬೇಕು ಹೋಮ್ ಮೀಟಿಂಗ್ನ, ನಾವು ಬರಲ್ಲ ಅಂತ ಹೇಳಿ. ಬಿಸ್ನೆಸ್ಸಲ್ಲಿ ಗೆಲ್ಲಬೇಕಾ, ಸಕ್ಸಸ್ ಆಗಬೇಕಾ, 1 ಲಕ್ಷ ಇನ್ಕಮ್ ಬೇಕಾ, ನೀವೇ ವರ್ಕ್ ಮಾಡಬೇಕು, ನೀವೇ ಪ್ರೆಸೆಂಟೇಷನ್ ಕೊಡಬೇಕು, ನೀವೇ ಹೋಮ್ ಮೀಟಿಂಗ್ ಮಾಡಬೇಕು ಅಂತೇಳಿ ಚಾಲೆಂಜ್ ತಗೊಂಡೆ. ಎಸ್, ನನಗೆ ಇದ್ದದ್ದು ಅನಿವಾರ್ಯತೆ. ಇವತ್ತು ಮುತ್ತು ಸರ್ ಏನು ಹೇಳಿದರು ಫಸ್ಟ್ ಟ್ರೈನಿಂಗಲ್ಲಿ? ಏನು ಹೇಳಿದರು? ಅನಿವಾರ್ಯತೆ. ಯಾಕಂದರೆ ನನಗೆ ಅನಿವಾರ್ಯತೆ ಇತ್ತು, ನಾನು ಬಿಸ್ನೆಸ್ಸಲ್ಲಿ ಗೆಲ್ಲೇಬೇಕು, ಮಾಡು ಇಲ್ಲವೇ ಮಡಿ ಎನ್ನುವಂತಹ ಒಂದು ಪರಿಸ್ಥಿತಿ. ಎಸ್ ಆರ್ ನೋ? ಸೊ ಹಾಗಾಗಿ ಪ್ರೆಸೆಂಟೇಷನ್ನ ಕಲಿತೆ, ಮನೆಗೆ ಹೋದೆ, ಕ್ಯಾಟ್ಲಾಗ್ ತಗೊಂಡೆ, ಪ್ರೆಸೆಂಟೇಷನ್ನ ಕಲಿತೆ, ಬರ್ದದನ್ನ ಕಲಿತೆ, ಸ್ಟಡಿ ಮಾಡಿದೆ. ಒಂದು 3 ದಿವಸ ಸ್ಟಡಿ ಮಾಡಿದೆ, ಪ್ರಾಕ್ಟೀಸ್ ಮಾಡಿದೆ, ಸ್ಟಡಿ ಮಾಡಿದೆ. ಸೊ ನನ್ನ ಹತ್ರ ಮೊಬೈಲ್ ಇರಲಿಲ್ಲ, ಈ ಥರದೊಂದು ಸಣ್ಣ ಕೀಪ್ಯಾಡ್ ಮೊಬೈಲ್ ಇತ್ತು. ಅದು ಬಿಟ್ಟರೆ ಗೂಗಲಲ್ಲಿ ಏನಾದರೂ ಸರ್ಚ್ ಮಾಡಬೇಕು, ಯೂಟ್ಯೂಬಲ್ಲಿ ಸರ್ಚ್ ಮಾಡಬೇಕು ಅಂತ ಹೇಳಿದ್ರೆ ಆಗ್ತಾ ಇರಲಿಲ್ಲ. ಸೊ ಹಾಗಾಗಿ ಸ್ಟಡಿ ಮಾಡ್ತಾ ಬಂದ ಹಾಗೇನೆ ಹೋಮ್ ಮೀಟಿಂಗ್ಗಳನ್ನು ಸ್ಟಾರ್ಟ್ ಮಾಡಿದೆ. ಸೊ ಫಸ್ಟ್ ಹೆಲ್ತ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಹೋದೆ, ಪ್ರಾಡಕ್ಟ್ಸ್ ಬಗ್ಗೆ ಹೇಳ್ತಾ ಹೋದೆ. ಒಂದು 10 ಸಲ ಹೇಳುವಾಗ ಮಿಸ್ಟೇಕ್ ಆಯಿತು, ಬಟ್ ತಲೆ ಕೆಡಿಸ್ಕೊಳ್ಳಿಲ್ಲ. ಇಲ್ಲ, ಗೆಲ್ಲೇಬೇಕು ಎನ್ನುವಂತಹ ಒಂದು ದೊಡ್ಡದಾದಂತಹ ಒಂದು ಕಿಚ್ಚು, ಹಠ. ಸೊ ಹಾಗಾಗಿ ನಾನು ಏನು ಮಾಡಿದೆ ಅಂತ ಹೇಳಿದ್ರೆ, ಬಿಸ್ನೆಸ್ನ ರೆಡಿ ಮಾಡ್ತಾ ಹೋದೆ. ಪ್ರಾಡಕ್ಟ್ಸ್ಗಳು ಹೋಗ್ಲಿಕ್ಕೆ ಸ್ಟಾರ್ಟ್ ಆಯಿತು, ಮೂವ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಹಾಗೆ ನನ್ನ ಫ್ರೆಂಡ್ಸ್ಗಳಿಗೆ ಇದ್ರ ಬಗ್ಗೆ ಹೇಳ್ತಾ ಹೋದೆ. ಸುಮಾರು ಜನ ಹೇಳಿದ್ರು, ಇದೆಂಥದೆಲ್ಲ ನಡೀತದ,
ಇದೆಲ್ಲ ಆಗುವಂಥದ್ದ? ಸೋಪು ಪೇಸ್ಟಲ್ಲಿ ಸಕ್ಸಸ್ ಆಗ್ಲಿಕ್ಕಾಗುತ್ತಾ? ಇಂಥದ್ದೆಲ್ಲ ನೋಡಿದ್ದೀವಿ, ಮಾಡಿದ್ದೀವಿ, ಬಿಟ್ಟಿದ್ದೀವಿ. ಇದೆಲ್ಲ ನಿಮ್ಮಂಥವರಿಗೆಲ್ಲ, ಇದರಲ್ಲೆಲ್ಲ ಹೆಣ್ಮಕ್ಳೆಲ್ಲ ಸಕ್ಸಸ್ ಆಗ್ಲಿಕ್ಕಾಗಲ್ಲ, ಈ ಥರ ಸಾಕಷ್ಟು ರೀತಿಯ ನೆಗೆಟಿವ್ಗಳನ್ನು ಹೇಳಿದರು. ಬಟ್ ನಾನು ತಲೆ ಕೆಡಿಸ್ಕೊಳ್ಳಿಲ್ಲ. ನಂಗೆ ಗೊತ್ತಿತ್ತು ಈ ಬಿಸ್ನೆಸ್ ಏನು ಅಂತ ಹೇಳಿ, ನಂಗೆ ಗೊತ್ತಿತ್ತು ಈ ಪ್ಲ್ಯಾನ್ ಏನು ಅಂತ ಹೇಳಿ. ಇದರಲ್ಲಿ ಇನ್ಕಮ್ ಇದೆ, ಇದರಲ್ಲಿ ದುಡ್ಡು ಇದೆ. ಸೊ ಇವತ್ತು ಯಾರಿಗೆ ನಾವು ಇದ್ರ ಬಗ್ಗೆ ಹೇಳ್ತೀವಿ, ಅವ್ರು ನೋ ಅಂತ ಹೇಳಿದ್ರು ಕೂಡ ಪರವಾಗಿಲ್ಲ. ನಮಗೆ ಸಕ್ಸಸ್ನ ಕೊಡಿಸ್ಲಿಕ್ಕೆ ಪ್ರಪಂಚದಲ್ಲಿ ಸಾಕಷ್ಟು ಜನ ಇವತ್ತು ಕನಸುಗಾರರಿದ್ದಾರೆ. ಅಂತ ಕನಸುಗಾರರಿಗೆ ನಾನು ಅವಕಾಶವನ್ನು ಕೊಡಲೇಬೇಕು ಅಂತ ಹೇಳಿ ಡಿಸೈಡ್ ಮಾಡಿಕೊಂಡು ವರ್ಕ್ನ ಸ್ಟಾರ್ಟ್ ಮಾಡಿದೆ. ಸೊ ವರ್ಕ್ನ ಸ್ಟಾರ್ಟ್ ಮಾಡಬೇಕಾದ್ರೆ ಮೂಡ್ಬಿದ್ರೆ ಬಿಟ್ಟರೆ ಬೇರೆ ಊರಿನ ಪರಿಚಯ ನಂಗಿರಲಿಲ್ಲ, ಎಲ್ಲಿ ಕೂಡ ಹೋಗಿ ಕೂಡ ಗೊತ್ತಿರಲಿಲ್ಲ. ಬಟ್ ಮೂಡ್ಬಿದ್ರೆ ಮಂಗಳೂರು ಅಷ್ಟು ಮಾತ್ರ ಗೊತ್ತಿತ್ತು, ಬೇರೆ ಯಾವುದು ಊರದ್ದು ಪರಿಚಯ ಇರಲಿಲ್ಲ. ಸೊ ಹಾಗಾಗಿ ಮೂಡ್ಬಿದ್ರಿಂದ ಸ್ಟಾರ್ಟ್ ಆಯಿತು ನನ್ನ ಜರ್ನಿ. ಮೂಡ್ಬಿದ್ರಲ್ಲಿ ಯಾರು ಕೂಡ ಜಾಯ್ನಿಂಗ್ ಆಗಲಿಲ್ಲ. ಬೇರೆ ಬೇರೆ ಪಕ್ಕದ ಊರುಗಳಿಗೆ ಹೋಗಿ ಬಿಸ್ನೆಸ್ನ ಮಾಡ್ತಾ ಹೋದೆ, ಸುಮಾರು ಜನರಿಗೆ ಹೇಳ್ತಾ ಹೋದೆ. ಕೆಲವರು ನೋ ಅಂತ ಹೇಳಿದರು, ಬಟ್ ತಲೆ ಕೆಡಿಸ್ಕೊಳ್ಳಿಲ್ಲ. ಮತ್ತೆ ಸ್ಟಾರ್ಟ್ ಮಾಡಿದೆ. ನಂದೊಂದು ಪಾಲಿಸಿ ಇತ್ತು, ಏನು ಅಂತ ಹೇಳಿದ್ರೆ, ಇವತ್ತು ಕನ್ಸಿಸ್ಟೆನ್ಸಿ ವರ್ಕ್, ಏನೇಳಿ ಕನ್ಸಿಸ್ಟೆನ್ಸಿ ವರ್ಕ್. ನೋ ಅಂತ ಬಿಸ್ನೆಸ್ ಬರೋದಿದ್ರು ಪರವಾಗಿಲ್ಲ, ನಾನು ವರ್ಕ್ ಮಾಡಬೇಕು. ಕೆಲಸ ಹಾರ್ಡ್ ವರ್ಕ್ ಎನ್ನುವಂಥದ್ದು ಇವತ್ತು ನಮ್ಮನ್ನು ದೊಡ್ಡ ಸಕ್ಸಸ್ ಕಡೆಗೆ ಕೊಂಡೊಯ್ಯುತ್ತೆ ಎನ್ನುವಂಥದ್ದು ನನ್ನ ಪಾಲಿಸಿ ಆಗಿತ್ತು. ಹಾಗಾಗಿ ಬೆಳಿಗ್ಗೆ ಬೇಗ ಹೇಳೋದು, 6 ಗಂಟೆಗೆ ಮನೆ ಬಿಡೋದು, ವರ್ಕಿಗೆ ಹೋಗೋದು, ಬೆಳಿಗ್ಗೆ ಹೋಗೋದು, ಸಂಜೆ 10 ಗಂಟೆಗೆ ಆಗುವಾಗ ಮನೆಗೆ ಬರೋದು. ಮನೆಯಲ್ಲಿ ಹೋಗ್ಬೇಕಾದ್ರೆ, ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕಾದ್ರೆ ನನಗೆ ಇನ್ನೊಂದು ಮಗು ಆಯಿತು, ಅದಕ್ಕೆ 1.5 ವರ್ಷ. ಈ ಬಿಸ್ನೆಸ್ ಅಲ್ಲಿ ನಾನು ಸ್ಟಾರ್ಟ್ ಮಾಡಬೇಕಾದ್ರೆ 1.5 ವರ್ಷದ ಮಗು ಇತ್ತು. ಆ ಮಗುವನ್ನ ಅಮ್ಮನ ಹತ್ರ ಬಿಟ್ಟು ನಾನು ವರ್ಕಿಗೆ ಹೋದೆ. ಸೊ ಬೇರೆ ಬೇರೆ ಊರುಗಳಿಗೆ ಹೋಗಿ ಟೀಮ್ನ ಮಾಡ್ತಾ ಹೋದೆ. ಸಾಧಾರಣ 1-2 ತಿಂಗಳು ನನಗೆ ಬಿಸ್ನೆಸ್ಸೇ ಬರಲಿಲ್ಲ, ಟೀಮೇ ಬರಲಿಲ್ಲ. ಏನೋ ಸಣ್ಣ ಪುಟ್ಟದಾಗಿ ಟೀಮ್ ಬಂದಿತ್ತು. 2014ರಲ್ಲಿ ಮತ್ತೆ ನಮಗೆ ಒಂದು ಮೇ ತಿಂಗಳಿಗೆ ಆಗುವಾಗ ಇಲ್ಲೇ ಒಂದು ಕ್ಯಾಂಪ್ ನಡೆಯಿತು. ಈ ಕ್ಯಾಂಪಿಗೆ ನಾನು ಅಟೆಂಡ್ ಆಗಬೇಕಾದ್ರೆ ನನ್ನ ಸಣ್ಣ ಮಗುವನ್ನ ಕರ್ಕೊಂಡು ಬಂದು, ಒಂದು ಕೈಯಲ್ಲಿ ಮಗು, ಇನ್ನೊಂದು ಕೈಯಲ್ಲಿ ಬ್ಯಾಗು, ಇದನ್ನ ಹೊತ್ಕೊಂಡು ಬಂದು ಈ ಕ್ಯಾಂಪಲ್ಲಿ ಕೂತ್ಕೊಂಡು ಟ್ರೈನಿಂಗ್ನ ಆ ಒಂದು ಹಾಲಲ್ಲಿ ನಾನು ತಗೊಳ್ಬೇಕಾದ್ರೆ ಸೊ ನನ್ನ ಮಗು ಕೂಡ ಎಲ್ಲ ಮಕ್ಕಳ ಥರ ಅಳ್ತಾ ಇತ್ತು, ಕೂಗ್ತಾ ಇತ್ತು. ಸೊ ಒಂದು ಕೈಯಲ್ಲಿ ಮಗುವನ್ನು ಇಟ್ಕೊಂಡು ಇನ್ನೊಂದು ಕೈಯಲ್ಲಿ ಡೈರಿಯಲ್ಲಿ ಬರ್ಕೊಂಡು ಈ ಒಂದು ಪ್ರೆಸೆಂಟೇಷನ್ ಏನು ಅಂತದನ್ನು ನಾನು ಕಲಿತೆ. ಸೊ ನಾನು ಈ ಥರ ರೆಡಿ ಆಗಲಿಕ್ಕೆ ಕಾರಣ ಅವತ್ತು ಮಸ್ತನ್ ಸರ್ ಅವ್ರು ಕೊಟ್ಟಂಥ ಒಂದು ಪ್ರೆಸೆಂಟೇಷನ್ ಅಂತ ಹೇಳ್ಬೋದು. ಸೊ 2014ರಲ್ಲಿ ಈ ಒಂದು ಪ್ರೆಸೆಂಟೇಷನ್ ನಾನು ತಗೊಂಡು ಅವತ್ತು 3 ದಿವಸ ಕ್ಯಾಂಪಿಗೆ ಕೂತ್ಕೊಂಡ ಮೇಲೆ ಇನ್ನಷ್ಟು ನಂಗೆ ಏನು ಅಂತ ಹೇಳಿದ್ರೆ ಕಿಚ್ಚು ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಯಾವ ಥರ ಅಂತ ಹೇಳಿದ್ರೆ, ಈ ರಾಕೆಟಿಗೆ ಬೆಂಕಿ ಹಾಕಿದರೆ ಏನಾಗುತ್ತೆ? ತುಂಬ ಸ್ಪೀಡಾಗಿ ಹೋಗುತ್ತೆ. ಎಸ್ ಆರ್ ನೋ? ಇವತ್ತು ಫ್ಲೈಟಿಗಿಂತ ಜಾಸ್ತಿ ಸ್ಪೀಡಾಗಿ ಹೋಗೋದು ಯಾವುದು? ರಾಕೆಟ್. ಎಸ್ ಆರ್ ನೋ? ಸೊ ಅದೇ ಥರ ನಾನು ರಾಕೆಟ್ ಥರ ಸ್ಪೀಡಾಗಿ ಹೋಗಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಅಲ್ಲಿಂದ ಬಿಸ್ನೆಸ್ನ ಜರ್ನಿನ ಸ್ಟಾರ್ಟ್ ಮಾಡಿದೆ. ತುಂಬ ಕಷ್ಟ ಆಗ್ತಾಯಿತ್ತು, ಪ್ರಾಡಕ್ಟ್ ಇರ್ತಾ ಇರಲಿಲ್ಲ. ಸೊ ಬೇರೆ ಬೇರೆ ಊರುಗಳಿಗೆ ಹೋಗಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದೆ. ಒಂದು 100 ಕಿಲೋಮೀಟರ್ ದೂರ, 200 ಕಿಲೋಮೀಟರ್ ದೂರ ಹೋಗಿ ಟೀಮ್ನ ಮಾಡ್ತಾ ಹೋದೆ. ಅಲ್ಲಿ ಆಫೀಸ್ ಇರ್ತಾ ಇರಲಿಲ್ಲ. ಹಾಗಾಗಿ ಆಫೀಸಿಂದ ಪ್ರಾಡಕ್ಟ್ಗಳನ್ನು ತಗೊಳ್ಳೋದು, ಎಷ್ಟೆಷ್ಟು ದೊಡ್ಡ ಬಾಕ್ಸ್ ಅಂತ ಹೇಳಿದ್ರೆ ಬಾಕ್ಸಲ್ಲಿ ತಗೊಂಡೋಗ್ಲಿಕ್ಕೆ ಕಷ್ಟ ಆಗ್ತಾ ಇತ್ತು. ಒಂದು ನೀಲಿ ಕಲರ್ ಪ್ಲಾಸ್ಟಿಕ್ ಸಿಗುತ್ತಲ್ವಾ? ಸೊ ಆ ಪ್ಲಾಸ್ಟಿಕ್ ಇಷ್ಟಿಷ್ಟು ದೊಡ್ಡದು ಪ್ಲಾಸ್ಟಿಕ್, ಅದರಲ್ಲೆಲ್ಲ ಪ್ರಾಡಕ್ಟ್ಗಳನ್ನು ಇಡೋದು. ಅದೊಂದು 4 ಕಟ್ ಆಗ್ತಾ ಇತ್ತು. ಎಷ್ಟು ಹೇಳಿ? 4 ಪ್ಲಾಸ್ಟಿಕ್ ಚೀಲಗಳು. ಸೊ ಅದನ್ನು ಜೆಂಟ್ಸಿಗೆ ಕೂಡ ಕೊಂಡೋಗ್ಲಿಕ್ಕೆ ಆಗಲ್ಲ. ಆದರೆ ನನಗೆ ಏನು ಅಂತ ಹೇಳಿದ್ರೆ, ಅದು ಎಲ್ಲಿಂದ ಶಕ್ತಿ ಬರ್ತಾ ಇತ್ತು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಫ್ರೆಂಡ್ಸ್. ಆ 4 ಬಾಕ್ಸ್ಗಳನ್ನು 2 ಕೈಯಲ್ಲಿ ಇಟ್ಕೊಂಡು ಹೋಗಿ, ಆಮೇಲೆ ನೆಕ್ಸ್ಟ್ ಅದನ್ನ ಗಾಡಿಯಲ್ಲಿ ಹಾಕಿ ಒಂದು ಬಸ್ಸಿಗೆ ಹೋಗಿ, ಬಸ್ಸಿಂದ ಇಳಿಸಿ, ಇನ್ನೊಂದು ಬಸ್ಸಿಗೆ ಹೋಗಿ ಅಲ್ಲಿ ವಾಪಸ್ ಇಳಿಸಿ, ಮತ್ತೊಂದು ಬಸ್ಸಿಗೆ ಹೋಗಿ ಅಲ್ಲಿ ವಾಪಸ್ ಇಳಿಸಿ, ಮತ್ತೆ ರಿಕ್ಷಾದಲ್ಲಿ ಹೋಗಿ ಅಲ್ಲಿಂದ ವಾಪಸ್ ಇಳಿದು ಮತ್ತೆ ಬೇರೆ ಬೇರೆ ಕಡೆಗಳಿಗೆ ಹೋಗಿ ಆ ಪ್ರಾಡಕ್ಟ್ಗಳನ್ನು ಡಿಸ್ಪ್ಯಾಚ್ ಮಾಡಿ ಸ್ಟಾರ್ಟ್ ಮಾಡಿದಂತಹ ಒಂದು ಬಿಸ್ನೆಸ್ ಜರ್ನಿ. ಇವತ್ತು ತುಂಬಾ ಜನ ಹೇಳ್ತಾರೆ ಕಷ್ಟ, ಅಯ್ಯೋ ಒಂದು ಒಂದು ವೆಸ್ಟೀಜಿನ ಬ್ಯಾಗಲ್ಲಿ ಪ್ರಾಡಕ್ಟ್ ಕೊಟ್ಟರೆ ಬಸ್ಸಲ್ಲಿ ಹೋಗ್ಲಿಕ್ಕೆ ತುಂಬ ಕಷ್ಟ, ನೋವಾಗುತ್ತೆ ಕೈ. ಹೆಸರು ಕೈ ಏನಾಗುತ್ತೆ? ನೋವಾಗುತ್ತೆ. ಎಷ್ಟೋ ಸಲ ಬಸ್ಸಲ್ಲಿ ಹೋಗಬೇಕಾದ್ರೆ ಕಂಡಕ್ಟರ್ ಆ ಬಾಕ್ಸ್ಗಳನ್ನೆಲ್ಲ ಒಯ್ದು ಕೆಳಗೆ ಬಿಸಾಡ್ತಾ ಇದ್ರು. ಪ್ರಾಡಕ್ಟ್ಗಳೆಲ್ಲ ಹೊರಗಡೆ ಚೆಲ್ತಾ ಇತ್ತು, ಮಳೆ ನೀರಲ್ಲಿ ತೊಯ್ತಾ ಇತ್ತು. ಒಂದು 3,000 5,000 ಪ್ರಾಡಕ್ಟ್ಗಳು 10,000 ಪ್ರಾಡಕ್ಟ್ಗಳೆಲ್ಲ ನೀರಲ್ಲಿ ಒದ್ದೆ ಆಗ್ತಾ ಇತ್ತು. ಎಷ್ಟೋ ಸಲ
ಆ ಪ್ರಾಡಕ್ಟ್ಗಳನ್ನೆಲ್ಲ ಬಸ್ ಸ್ಟ್ಯಾಂಡಲ್ಲಿ ಇದ್ದುಕೊಂಡು ಅದನ್ನು ಎಕ್ಕಿ ಮತ್ತೆ ಪ್ಲಾಸ್ಟಿಕ್ ಬ್ಯಾಗಲ್ಲಿ ತುಂಬಿಸಿ ಆ ಪ್ರಾಡಕ್ಟ್ಗಳನ್ನು ಮತ್ತೆ ಜೋಡಿಸಿ ಮತ್ತೆ ಬಂದು ಆಫೀಸಿಗೆ ಹೋಗಿ ಮತ್ತೆ ಅವರಿಗೆ ಪ್ರಾಡಕ್ಟನ್ನು ಕೊಡುವಂಥ ಒಂದು ಪರಿಸ್ಥಿತಿ. ಎಷ್ಟೋ ಕಡೆಗಳಲ್ಲಿ ಫೀಲ್ಡಿಗೆ ಹೋಗಬೇಕಾದ್ರೆ ಬಸ್ ಇರ್ತಾ ಇರಲಿಲ್ಲ. ಸೊ ಅಲ್ಲೇ ರಾತ್ರಿ ಸ್ಟೇ ಆಗಬೇಕಾದಂತಹ ಒಂದು ಪರಿಸ್ಥಿತಿಗಳು. ಸೊ ಹಾಗೆ ಎಷ್ಟೋ ದಿನಗಳಲ್ಲಿ ಊಟನೇ ಇರ್ತಾ ಇರಲಿಲ್ಲ, ಎಷ್ಟೋ ದಿನಗಳಲ್ಲಿ ಊಟ ಇಲ್ಲದೆ ಇದ್ದಂತಹ ಒಂದು ಪರಿಸ್ಥಿತಿ. ಹಾಗೆ ಇಷ್ಟೆಲ್ಲ ಬಿಸ್ನೆಸ್ ಮಾಡಬೇಕಾದ್ರೆ ಜನ ಬರ್ತಾ ಇದ್ರು ಹೋಗ್ತಾ ಇದ್ರು, ಇದು ಒಂದು ಕಡೆ ಟೆನ್ಷನ್. ಬಟ್ ನನಗೆ ಯಾವಾಗಲೂ ಕೂಡ ಒಂದು ಮಾತು ನೆನಪಿಗೆ ಬರುತ್ತೆ, ಅದು ಯಾರು ಅಂತ ಹೇಳಿದ್ರೆ DVG. ಯಾರು ಹೇಳಿ? DVG. ಸೊ DVG ಅವರು ಒಂದು ಮಾತು ಹೇಳ್ತಾರೆ, ಮನೆಗೆ ಹುಲ್ಲಾಗು ಬೆಟ್ಟದಡಿ, ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆ ವಿಧಿ ಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಗೆ, ಎಲ್ಲರದೊಳಗೊಂದಾಗು ಮಂಕುತಿಮ್ಮ ಅಂತ ಹೇಳಿ. ಎಸ್ ಸರ್ ನೋ. ಸೊ ಇವತ್ತೇನಂತ ಹೇಳಿದ್ರೆ ನಾವು ಏನಾಗಬೇಕು ಅಂತ ಹೇಳಿದ್ರೆ, ಕಷ್ಟ ಬರುತ್ತೆ, ಅದಕ್ಕೆ ಏನಾಗಬೇಕು ಹೇಳಿ? ಕಲ್ಲಾಗಬೇಕು. ಎಸ್ ಸರ್ ನೋ. ನನಗೂ ಅಳು ಬರ್ತಾ ಇತ್ತು, ದುಃಖ ಬರ್ತಾ ಇತ್ತು. ಆದರೆ ಒಂದು ದಿವಸ ಏನು ಆಯಿತು ಅಂತ ಹೇಳಿದ್ರೆ, ವೆಸ್ಟೀಜ್ ಬಿಸ್ನೆಸ್ನ ಮಾಡಬೇಕಾದ್ರೆ ಅಳುವೇ ಬರ್ತಾ ಇರಲಿಲ್ಲ, ಅಳು ಬರ್ತಾ ಇರಲಿಲ್ಲ, ನನ್ನ ಮುಖದಲ್ಲಿ ನಗು ಬರ್ತಾ ಇತ್ತು. ಯಾತಕ್ಕೋಸ್ಕರ ಅಂತ ಹೇಳಿದ್ರೆ, ಇವತ್ತು ಕಷ್ಟಪಟ್ಟಿದ್ದನ್ನು ನಾನು ಮಾಡಿದೆ ಅಂತ ಹೇಳಿದರೆ ನಾಡಿದ್ದು ನನಗೆ ಇಷ್ಟಪಟ್ಟಿದ್ದು ಸಿಗುತ್ತೆ ಅಂತ ಹೇಳಿ ಗೊತ್ತಿತ್ತು. ಸೊ ಹಾಗಾಗಿ ಕಷ್ಟವನ್ನು ಪಡ್ತಾ ಹೋದೆ. ಸೊ ಎಷ್ಟೋ ಜನ ಬಂದವರು, ಅಯ್ಯೋ ಇದರಲ್ಲೆಲ್ಲ ಆಗಲ್ಲ, ಬಿಸ್ನೆಸ್ ಮಾಡಲಿಕ್ಕಾಗಲ್ಲ, ಒಂದು 3 ತಿಂಗಳು ಮಾಡಿದ್ರು, 4 ತಿಂಗಳು ಮಾಡಿದ್ರು, ಬಿಸ್ನೆಸ್ನ ಬಿಟ್ಟೋದ್ರು. ನಾನು ತಲೆ ಕೆಡಿಸ್ಕೊಳ್ಳಿಲ್ಲ. ಯಾಕೆ ಅಂತ ಹೇಳಿದ್ರೆ, ಹಸಿವಿದ್ದವರು ನಿಲ್ತಾರೆ, ಹಸಿವಿಲ್ಲದವರು ಹೋಗ್ತಾರೆ. ಎಸ್ ಸರ್ ನೋ. ಹಸಿವಿದ್ದವರು ನಿಲ್ತಾರೆ, ಹಸಿವಿಲ್ಲದವರು ಹೋಗ್ತಾರೆ. ಸೊ ಅವ್ರು ಹೋದ್ರು ಇವ್ರು ಹೋದ್ರು ಅಂತ ಹೇಳಿ ಟೆನ್ಷನ್ ಅನ್ನ ಮಾಡ್ಕೊಳ್ಳಿಲ್ಲ. ಸೊ ಹೀಗೆ ಬಿಸ್ನೆಸ್ ನ ಜರ್ನಿ ಸ್ಟಾರ್ಟ್ ಆಯ್ತು. ಕ್ಯಾಂಪ್ಗಳಿಗೆ ಅಟೆಂಡ್ ಆಗ್ತಾ ಹೋದೆ. ಸೊ ಮಗು ಏನು ಅಂತ ಹೇಳಿದ್ರೆ, ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗ್ಬೇಕಾದ್ರೆ ನನಗೆ ಕೆಲವೊಂದು ಕಮಿಟ್ಮೆಂಟ್ಗಳು ಇರ್ತಾ ಇತ್ತು. ಅಲ್ಲಿ ಹೋಗಿ ಸೀರಿಯಸ್ ಆಗಿ ನಾನು CNT ಗೆ ಅಟೆಂಡೇ ಮಾಡಬೇಕಿತ್ತು, CNT ನ ಮಾಡಬೇಕಿತ್ತು, ಟ್ರೈನಿಂಗ್ ಅನ್ನ ಕೊಡಬೇಕಿತ್ತು. ಒಂದ್ ಕಡೆ ಮಗು ಹಾಸ್ಪಿಟಲ್ ಅಲ್ಲಿ. ಬಟ್ ನಾನು ಏನು ಅಂತ ಹೇಳಿದ್ರೆ, ಯಾವತ್ತೂ ಕೂಡ ನನ್ನ ಕೆಲಸಕ್ಕೆ ನಾನು ನೋ ಅಂತ ಹೇಳಲಿಲ್ಲ, ರೀಸನ್ ಅನ್ನ ಹೇಳಿಲ್ಲ. ಅಂತ ಪರಿಸ್ಥಿತಿಗಳಲ್ಲೂ ಕೂಡ CNTಗಳಿಗೆ ಹೋಗಿ CNT ಅನ್ನ ಮಾಡಿದ್ದೀನಿ. ಎಸ್ ಸರ್ ನಾವು ಹುಷಾರಿಲ್ಲ, ತುಂಬಾ ಹುಷಾರಿಲ್ಲ. ಬಟ್ ಹುಷಾರಿಲ್ಲದಿದ್ರು ಕೂಡ, ಲೂಸ್ ಮೋಷನ್ ಆಗ್ತಾ ಇದ್ರು ಕೂಡ ಟಾಯ್ಲೆಟ್ಗೆ ಹೋಗಿ ಇವತ್ತು ಕಮಿಟ್ಮೆಂಟ್ ಅನ್ನ ನಾನು ಕೊಟ್ಟಿದ್ದೀನಿ. ಯಾಕೆಂತ ಹೇಳಿದ್ರೆ, ನಾವು ಸುಮಾರು ಜನ ಲೇಡೀಸ್ ಆಗಿರ್ಬೋದು, ಜೆಂಟ್ಸ್ ಆಗಿರ್ಬೋದು, ಒಂದು ಸ್ವಲ್ಪ ತಲೆನೋವು ಆಯ್ತು ಅಂತ ಹೇಳಿದ್ರೆ, ಅಯ್ಯೋ ನಂಗೆ ತಲೆನೋವು, ಅಯ್ಯೋ ಆಗಲ್ಲ. ಸ್ವಲ್ಪ ಜಾಸ್ತಿ ಮಳೆ ಬರ್ತಾ ಇದೆ ಅಂತ ಹೇಳಿದ್ರೆ, ಅಯ್ಯೋ ಜಾಸ್ತಿ ಮಳೆ ಬರ್ತಾ ಇದೆ. ಬಿಸಿಲು ಜಾಸ್ತಿ ಬರ್ತಾ ಇದೆ ಅಂತ ಹೇಳಿದ್ರೆ, ಅಯ್ಯೋ ಬಿಸಿಲು ಜಾಸ್ತಿ ಬರ್ತಾ ಇದೆ. ಬಟ್ ನನಗೆ ಮಳೆ, ಬಿಸಿಲು, ಚಳಿ ಯಾವುದು ಕೂಡ ಲೆಕ್ಕಕ್ಕಿಲ್ಲ. ಯಾಕೆ ಅಂತ ಹೇಳಿದ್ರೆ, ನನ್ನ ಡೆಸ್ಟಿನೇಷನ್, ನನ್ನ ಗುರಿ, ಅದರ ಮಾತ್ರ ನನ್ನ ಫೋಕಸ್ ಇದ್ದದ್ದು. ಸೊ ಹಾಗಾಗಿ ಏನೇ ಇವತ್ತು ಪರಿಸ್ಥಿತಿ ಬಂದ್ರೂ ಕೂಡ ನನ್ನ ಕಮಿಟ್ಮೆಂಟ್ಗೆ ನಾನು ನೋ ಅಂತ ಹೇಳಲಿಲ್ಲ. ಈ ಥರ ವರ್ಕನ್ನು ಮಾಡ್ತಾ ಹೋಗಿದ್ರಿಂದ ಇವತ್ತು 500 ರೂಪೀಸಿಂದ ಸ್ಟಾರ್ಟ್ ಆದಂಥ ಜರ್ನಿ 500 ರೂಪೀಸ್, 1000 ರೂಪೀಸ್, 5000, ಹಾಗೆ ನೆಕ್ಸ್ಟ್ 16,000, 20,000, ಹಾಗೆ ಈ ಒಂದು ವೆಸ್ಟೀಜ್ನ ಒಂದು ಜರ್ನಿನ ಸ್ಟಾರ್ಟ್ ಮಾಡಿ 6 ತಿಂಗಳಾಗುವಾಗ 50,000 ಇನ್ಕಮ್ನ ಟಚ್ ಮಾಡಿದೆ. ಹಾಗೆ ಜಸ್ಟ್ ಈ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿ 2017 ಇಸ್ವಿಗೆ ನನ್ನದೇ ಆದಂತಹ ಒಂದು ಡ್ರೀಮ್ ಕಾರ್ ಇಲ್ಲೈಟ್ i20 ಗಾಡಿನ ಬೈ ಮಾಡಿದೆ. ಸೊ ಹಾಗೆ ಮಂಗಳೂರಲ್ಲಿ ಏನು ಅಂತ ಹೇಳಿದ್ರೆ, ಒಂದು ರೆವಲ್ಯೂಷನ್ ಸ್ಟಾರ್ಟ್ ಆಯಿತು. ಒಂದು ಹೆಣ್ಣು ಮಕ್ಕಳು ಇವತ್ತು ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿ ಇವತ್ತು ಕಾರ್ ತಗೊಂಡಿದ್ದಾರೆ ಅಂತ ಹೇಳಿದ್ರೆ, ಸಾಕಷ್ಟು ಜನ ಮನೆ ಒಳಗಡೆ ಇದ್ದಂಥ ಹೆಣ್ಮಕ್ಳೆಲ್ಲ ಹೊರಗಡೆ ಬರಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಅವರೆಲ್ಲರೂ ಕೂಡ ಇವತ್ತು ಲೀಡರ್ಗಳಾಗಿ ಕ್ರಿಯೇಟ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಸೊ ಹಾಗೆ ಕಾರ್ಗಳ ಸುರಿಮಳೆ ಆಯಿತು ಮಂಗಳೂರಲ್ಲಿ. ಸೊ ಹೀಗೆ ಬಿಸ್ನೆಸ್ ಜರ್ನಿ ಸ್ಟಾರ್ಟ್ ಆಗಬೇಕಾದ್ರೆ ಸ್ವಲ್ಪ ಟೈಮ್ ಆಗುವಾಗ ಸ್ವಲ್ಪ ಇನ್ಕಮಲ್ಲಿ ವೇರಿಯೇಷನ್ ಆಯಿತು. ಯಾಕೆ ಕಾರಣ ಅಂತ ಹೇಳಿ ಗೊತ್ತಾಯಿತು. ಯಾತಕ್ಕೋಸ್ಕರ ಅಂತ ಹೇಳಿದ್ರೆ, ಟೀಮನ್ನು ಯಾವ ಥರ ಹ್ಯಾಂಡ್ಲಿಂಗ್ ಮಾಡಬೇಕು, ಯಾವ ಥರ ಕಟ್ಟಬೇಕು ಅಂತ ಹೇಳಿ ಗೊತ್ತಿರಲಿಲ್ಲ. ಸೊ ಹಾಗಾಗಿ ಮತ್ತೆ ಟ್ರೈನಿಂಗ್ ಎಜುಕೇಷನ್ನ ತಗೊಳ್ತಾ ಇದ್ದ ಹಾಗೇನೆ ಟೀಮನ್ನು ಯಾವ ಥರ ರೆಡಿ ಮಾಡಬೇಕು ಎನ್ನುವಂತಹ ಒಂದು ಎಜುಕೇಷನ್ ಸಿಕ್ಕಿತ್ತು. ಟೀಮನ್ನು ರೆಡಿ ಮಾಡ್ತಾ ಹೋದೆ. ಹೀಗಾಗಿ ಲೀಡರ್ಸ್ಗಳು ಕ್ರಿಯೇಟ್ ಆದರು. ಸೊ ಈ ಥರ ಬಿಸ್ನೆಸ್ನ ಜರ್ನಿ ಸ್ಟಾರ್ಟ್ ಆದಮೇಲೆ 75,000, 1 ಲಕ್ಷ, 1,30,000, 1,75,000, 2 ಲಕ್ಷ, 2,20,000, 2,30,000ಕ್ಕೆ ನನ್ನ ಇನ್ಕಮ್ ಟಚ್ ಆಯಿತು 2019ಅಲ್ಲಿ. ಸೊ ಆಗ ಹೈಯೆಸ್ಟ್ ಚೆಕ್ ಬಂದು 2,20,000. ಸೊ ಈ ಥರ ಒಂದು ಜರ್ನಿ ಸ್ಟಾರ್ಟ್ ಆದಾಗ ಫಾರಿನ್ ಟ್ರಿಪ್ ಬಂತು. ಸೊ ದುಬೈ ಫಾರಿನ್ ಟ್ರಿಪ್ ನನ್ನ ಫಸ್ಟ್ ಫಾರಿನ್ ಟ್ರಿಪ್ಪು. ಸೊ ಇವತ್ತು ಯಾವ ಥರ ಇತ್ತು ಅಂತ ಹೇಳಿದ್ರೆ ಲೈಫು,
ನಾನು ಅವಾಗಲೇ ಹೇಳಿದೆ, ಸುಮಾರು 10-18 ವರ್ಷ ತನಕ ಹೊಸ ಬಟ್ಟೆ ಅಂತ ಹೇಳಿ ಹಾಕೊಳ್ಳಿಲ್ಲ ಮೈಗೆ. ಬಟ್ ಯಾವಾಗ ವೆಸ್ಟೀಜ್ ಜರ್ನಿನ ಸ್ಟಾರ್ಟ್ ಮಾಡಿದ್ನ ಪ್ರತಿ ತಿಂಗಳು ಹೊಸ ಹೊಸ ಬಟ್ಟೆಗಳನ್ನ ತಗೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಹಾಗೆ ನೆಕ್ಸ್ಟ್ ಹೇಳಬೇಕು ಅಂತ ಹೇಳಿದ್ರೆ 2017ರಲ್ಲಿ ದುಬೈ ಫಾರಿನ್ ಟ್ರಿಪ್ಗೆ ಹೋಗಿ ಬಂದೆ. ಸೊ ಪ್ಯಾಂಟ್ ಏನು ಚೂಡಿದಾರ್ ಆಗಿರ್ಬೋದು, ಸೀರೆ ಆಗಿರ್ಬೋದು, ಹಾಕೊಳ್ತಾ ಇರುವಂತಹ ಒಂದು ಜಾಗದಲ್ಲಿ ಪ್ಯಾಂಟ್ ಶರ್ಟ್ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು. ಸೊ ಜನ ಗುರುತಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು, ಜನ ರೆಕಗ್ನೈಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು, ಅಭಿಮಾನಿಗಳು ಜಾಸ್ತಿ ಆದ್ರು. ಸೊ ಈ ತರ ಒಂದು ಹೆಸರು ಎನ್ನುವಂಥದ್ದು ಬಂತು. ಆ ಹೆಸರು ಎನ್ನುವಂಥದ್ದು ಬಂದಾಗ ತುಂಬಾನೇ ಖುಷಿ ಆಯ್ತು. ಸೊ ಮತ್ತೆ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿದೆ. ಅಷ್ಟು ಇನ್ಕಮ್ ಬಂದ್ರು ಕೂಡ ಇವತ್ತು ರೆಸ್ಟ್ ಅಂತ ಹೇಳಿ ತಗೊಳ್ಳಿಲ್ಲ. ಯಾತಕ್ಕೋಸ್ಕರ ಅಂತ ಹೇಳಿದ್ರೆ ನಾವು ಸಣ್ಣ ಪುಟ್ಟ ಇನ್ಕಮ್ ತಗೊಳ್ಳಿಕ್ಕೆ ಬಂದಿರೋರಲ್ಲ, ನಾವೇನಿದ್ರು ಕೂಡ ದೊಡ್ಡ ಇನ್ಕಮ್, ಕೋಟಿ ಇನ್ಕಮ್ ನ ತಗೊಳ್ಬೇಕು ಅಂತ ಹೇಳಿ ಬಂದಿರೋರು. ಹಾಗಾಗಿ ರೆಸ್ಟ್ ಮಾಡುವಂತಹ ಒಂದು ಪ್ರಮೇಯ ಇಲ್ಲ ಅಂತ ಹೇಳಿಕ್ಕೆ ನಾನು ಇಷ್ಟಪಡ್ತೇನೆ. ಸೊ ಹೀಗೆ ಬಿಸ್ನೆಸ್ ಜರ್ನಿ ಸ್ಟಾರ್ಟ್ ಆದ್ಮೇಲೆ ನೆಕ್ಸ್ಟ್ 2020ಯಲ್ಲಿ ನಮ್ಮ ಒಂದು ಜರ್ನಿ ಎನ್ನುವಂಥದ್ದು ಒಂದು ರೂಟ್ ಚೇಂಜ್ ಆಯಿತು. ಯಾತಕ್ಕೋಸ್ಕರ ಅಂತ ಹೇಳಿದ್ರೆ ಗುರು ಎನ್ನುವಂತಹ ವ್ಯಕ್ತಿ ಇವತ್ತು ಹೇಗೆ ಅಂತ ಹೇಳಿದ್ರೆ ಎಲ್ಲಿಗೆ ಕರೆದ್ರೂ ಕೂಡ ಎಲ್ಲಿ ಬಾ ಅಂತ ಹೇಳಿದ್ರು ಕೂಡ ನಾವು ರೆಡಿ ಇರಬೇಕು. ಎಸ್ ಆರ್ ನಾವು ಕರೆಕ್ಟ್ ಅಲ್ವಾ? ಯಾಕೆ ಅಂತ ಹೇಳಿದ್ರೆ ಇವತ್ತು ಗುರು ಬ್ರಹ್ಮ, ಗುರು ವಿಷ್ಣು, ಗುರು ದೇವೋ ಮಹೇಶ್ವರ ಅಂತ ಹೇಳ್ತಾರೆ. ಎಸ್ ಆರ್ ನಾವು. ಸೊ ಹಾಗೆ 2020ನೇ ಇಸ್ವಿಯಲ್ಲಿ ನನ್ನ ಬಿಸ್ನೆಸ್ನ ಜರ್ನಿ ಮತ್ತೆ ಸ್ಟಾರ್ಟ್ ಆಯಿತು. ಸೊ ಹೇಗೆ ಅಂತ ಹೇಳಿದ್ರೆ ಗೆಲ್ಲಬೇಕು, ನಾನು ಗೆಲ್ಲಬೇಕು, ನನ್ನ ಟೀಮು ಗೆಲ್ಲಬೇಕು ಎನ್ನುವಂತಹ ಉದ್ದೇಶದಿಂದ 2020ಯಲ್ಲಿ ಅಗೇನ್ ಮತ್ತೆ ನಾವು ಬೇರೊಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿ ನಮ್ಮ ಜರ್ನಿಯನ್ನು ಸ್ಟಾರ್ಟ್ ಮಾಡಿದ್ವಿ. ಸೊ ಹಾಗೆ ಜರ್ನಿಯನ್ನು ಸ್ಟಾರ್ಟ್ ಮಾಡಬೇಕಾದ್ರೆ ಒಂದು 3 months ಆಗುವಾಗ ಅಲ್ಲೂ ಕೂಡ ತುಂಬ ಚೆನ್ನಾಗಿ ಇನ್ಕಮ್ ಇತ್ತು. ಹತ್ರ ಒಂದು 3-4 ತಿಂಗಳಾಗುವಾಗ ನನ್ನ ಇನ್ಕಮ್ 1,75,000 ಇತ್ತು. ಬಟ್ ಏನಾಯ್ತು ಅಂತ ಹೇಳಿದ್ರೆ ಜಸ್ಟ್ ಟೀಮ್ ಚೆನ್ನಾಗಿ ರನ್ ಆಗ್ತಾ ಇತ್ತು. ಆದರೆ ಟೀಮ್ನ ಒಳಗಡೆ ಇದ್ದಂತಹ ವ್ಯಕ್ತಿಗಳಿಗೆ ಬೇರೆ ಬೇರೆ ರೀತಿಯಾದಂತಹ ಒಂದು ಸಮಸ್ಯೆಗಳು ಸ್ಟಾರ್ಟ್ ಆಯಿತು. ಹಾಗಾಗಿ ಟೀಮ್ ಎನ್ನುವಂಥದ್ದು ಬಿದ್ದೋಯ್ತು. ಟೀಮ್ ಯಾವ ಥರ ಬಿದ್ದೋಯ್ತು ಅಂತ ಹೇಳಿದ್ರೆ 1,75,000 ಇದ್ದಂಥ ಇನ್ಕಮು 5,000ಕ್ಕೆ ಇಳೀತು. ಎಷ್ಟು ಹೇಳಿ? 5,000ಕ್ಕೆ ಇಳೀತು. ಸೊ ಮತ್ತೆ ಪುನಃ ಪ್ರಪಾತಕ್ಕೆ ಬಿದ್ದಂಥ ಒಂದು ಪರಿಸ್ಥಿತಿ. ಸಾಕಷ್ಟು ಕಮಿಟ್ಮೆಂಟ್ ಇತ್ತು, ಮಕ್ಕಳಿಗೆ ಎಜುಕೇಷನ್ ಕೊಡಬೇಕಿತ್ತು, EMI ಕಟ್ಟಬೇಕಿತ್ತು, ಸೊ ಹಾಗೆ ಮನೆ ಮೇಂಟೈನ್ ಮಾಡಬೇಕಿತ್ತು. ಬಟ್ 1,75,000 ಇದ್ದಂತಹ ಒಂದು ಇನ್ಕಮ್ 5,000ಕ್ಕೆ ಇಳಿಯುವಾಗ ಹೇಗಾಗಬೇಡ? ಎಸ್ ಆರ್ ನೋ? ಸೊ ಇವತ್ತು ಅಂಥ ಒಂದು ಪರಿಸ್ಥಿತಿಯಲ್ಲೂ ಕೂಡ ನನ್ನ ಮನಸ್ಸಲ್ಲಿ ಇದ್ದದ್ದು ಒಂದೇ ಒಂದು ಉದ್ದೇಶ, ಇಲ್ಲ ಇವತ್ತು ನಾನು 5,000 ತಗೊಂಡಿದ್ದೀನಿ, ಪರವಾಗಿಲ್ಲ, ಬಟ್ ಇವತ್ತು ಇದು ಒಂದು ಕೂಡ ನನಗೆ ಹೊಸ ಜರ್ನಿ, ಹೊಸ ಮೈಲಿಗಲ್ಲು. ಇಲ್ಲ, ನಾನು ಬೆಳಿಬೇಕು, ಸಕ್ಸಸ್ ಆಗಬೇಕು. ಯಾಕೆಂತ ಹೇಳಿದ್ರೆ ಕೆಲವೊಂದು ಸಂದರ್ಭದಲ್ಲಿ ಕೆಲವು ವ್ಯಕ್ತಿಗಳು ಇವತ್ತು ಯಾವ ಥರ ಒಂದು ಪರಿಸ್ಥಿತಿಗೆ ಬರ್ತಾ ಇದ್ರು ಅಂತ ಹೇಳಿದ್ರೆ ಒಂದು ಬಿಸ್ನೆಸ್ನ ಡ್ರಾಪ್ ಮಾಡಬೇಕು, ಯಾವುದಾದ್ರೂ ಜಾಬಿಗೆ ಹೋಗ್ಬೇಕು. ಎಸ್ ಆರ್ ನೋ? ಬಟ್ ನಾನು ಕಳ್ಕೊಂಡಂತಹ ಜಾಗದಲ್ಲೇ ಮತ್ತೆ ಗೆಲ್ಲಬೇಕು ಅಂತ ಹೇಳಿ ಅವತ್ತು ಡಿಸೈಡ್ ಮಾಡ್ಕೊಂಡು ನಿಂತೆ. ಸೊ ಮತ್ತೆ ಸ್ಟಾರ್ಟ್ ಮಾಡಿದೆ, ಮತ್ತೆ ಬೇಸಿಕ್ ವರ್ಕ್, ಹೊಸ ವ್ಯಕ್ತಿಗಳಿಗೆ ಪ್ರೆಸೆಂಟೇಷನ್ ಕೊಡ್ತಾ ಹೋದೆ, ಮತ್ತೆ ವರ್ಕ್ ಮಾಡಿದೆ, ಮತ್ತೆ ಕಷ್ಟಪಟ್ಟೆ, ಮತ್ತೆ ಪ್ರಾಡಕ್ಟ್ಗಳನ್ನು ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿದೆ, ಮತ್ತೆ ಹೋಮ್ ಮೀಟಿಂಗ್ ಮಾಡಿದೆ, ಮತ್ತೆ ಗ್ಯಾದರಿಂಗ್ ಮಾಡಿದೆ, ಮತ್ತೆ ಪ್ರತಿದಿನ ಕೆಲಸ ಮಾಡ್ತಾ ಹೋದೆ. ಸೊ ಈ ಥರ ವರ್ಕ್ ಮಾಡಿ 5,000 ಇದ್ದಂತಹ ಇನ್ಕಮು 1.5 ವರ್ಷ ಆಗುವಾಗ 2,50,717 ರೂಪಾಯಿಗೆ ಖರ್ಚಾಯಿತು. ಸೊ ಇವತ್ತು ಸೋಲುಗಳು ಬರುತ್ತೆ, ಬಟ್ ಆ ಸೋಲುಗಳು ಬಂದಾಗ ನಾವು ಏನೋ ಒಂದು ಹೊಸ ಗೆಲುವು ಇದೆ ಅಂತ ಹೇಳಿ ಅನ್ಕೊಳ್ಬೇಕು. ಸೊ ಆ ಥರ ಇವತ್ತು ನಾನು ಪ್ರಯತ್ನವನ್ನು ಪಟ್ಟಿದ್ರಿಂದ ಇವತ್ತು ಆ ಒಂದು ಗೆಲುವನ್ನು ನಾನು ರೀಚ್ ಆಗಲಿಕ್ಕೆ ಸಾಧ್ಯ ಆಯಿತು ಅಂತ ಹೇಳಲಿಕ್ಕೆ ತುಂಬಾನೇ ಖುಷಿ ಆಗುತ್ತೆ. ಸೊ ಇವತ್ತೇನಂತ ಹೇಳಿದ್ರೆ ಸಾಕಷ್ಟು ಜನ ಹೆಣ್ಮಕ್ಳಿದ್ದೀರಾ. ಎಸ್ ಆರ್ ನೋ? ಈ ಕೈಗಳು ಏನಿದೆ ಹೇಳಿ, ತೊಟ್ಟಿಲನ್ನು ತೂಗುತ್ತೆ. ಎಸ್ ಆರ್ ನೋ? ತೊಟ್ಟಿಲನ್ನು ತೂಗುತ್ತೆ. ಈ ಕೈಗಳು ಮನೆಯಲ್ಲಿ ಸೌಟನ್ನು ತಿರುಗಿಸುತ್ತೆ. ಎಸ್ ಆರ್ ನೋ? ಮನೆಯವರಿಗೆ ಇವತ್ತು ಅನ್ನವನ್ನು ಕೊಡುತ್ತೆ. ಇದೇ ಕೈಗಳಿಂದ ಇವತ್ತು ದೇಶವನ್ನು ಆಳುವಂತಹ ಪ್ರಧಾನಿಯನ್ನು ಕೂಡ ಕ್ರಿಯೇಟ್ ಮಾಡಿದೆ. ಇದೇ ಒಂದು ಕೈಗಳಿಂದ ಸೈನಿಕರನ್ನು ಕೂಡ ಕ್ರಿಯೇಟ್ ಮಾಡಿದೆ. ಇದೇ ಒಂದು ಕೈಯಿಂದ ನಮ್ಮ ಮನೆಯ ಬಡತನವನ್ನು ದೂರ ಮಾಡಬಾರ್ದು ಅಂತೇಳಿ ಯಾಕೆ ನೀವೆಲ್ಲ ಡಿಸೈಡ್ ಮಾಡಬಾರ್ದು? ಲೇಡೀಸ್ ಸ್ಪೆಷಲ್ ಆಗಿ. ಎಸ್ ಆರ್ ನೋ? ಸೊ ನಾನು ಇವತ್ತೊಂದು ಸಾಮಾನ್ಯ ಮಹಿಳೆ, ಒಂದು ತೊತ್ತು ಊಟಕ್ಕೂ ಕೂಡ ಇವತ್ತು ಗತಿ ಇಲ್ಲದಂತಹ ಒಬ್ಬ ಮಹಿಳೆ ಇಷ್ಟು ಸಕ್ಸಸ್ ಆಗಿದ್ದೀನಿ ಅಂತ ಹೇಳಿದ್ರೆ ಇವತ್ತು ಪ್ರತಿಯೊಬ್ಬರು ಕೂಡ ಗೆಲ್ಲಕ್ಕಾಗಲ್ವಾ? ಖಂಡಿತ ಆಗುತ್ತೆ. ಎಸ್ ಆರ್ ನೋ? ನಾನು ಗೆದ್ದಿದ್ದೀನಿ ಅಂತ ಹೇಳಿದ್ರೆ ಇವತ್ತು ನನ್ನೊಬ್ಬಳ ಗೆಲುವಲ್ಲ, ಇದು ಪ್ರತಿಯೊಬ್ಬರಿಗೂ ಕೂಡ
ಇವತ್ತು ಸಾಧ್ಯ ಆಗುತ್ತೆ. ಸರ್ ನಾವು ಒಳಗಡೆ ಇದ್ದಂಥ ಒಂದು ರೂಪ ಇದೆ ನೋಡಿ, ಅದನ್ನು ನಾವು ಹೊರಗಡೆ ತೆಗಿಬೇಕು. ಅದು ಯಾವಾಗ ಬರುತ್ತೆ ನೋಡಿ, ಆವಾಗ ನಮ್ಮ ಇವತ್ತು ಸಕ್ಸಸ್ ಸ್ಟಾರ್ಟ್ ಆಗುತ್ತೆ. ಸರ್ ನಾವು ಸೊ ಹಾಗೆ ಈ ಒಂದು ಬಿಸ್ನೆಸ್ನ ಜರ್ನಿನ ಸ್ಟಾರ್ಟ್ ಮಾಡಿದೆ, ತುಂಬ ಚೆನ್ನಾಗಿತ್ತು. ಮತ್ತೆ 2024 ಬಂತು. ಸೊ ಅದರ ನಡುವಿನಲ್ಲಿ ಮತ್ತೊಂದು ಕಾರ್ನ ತಗೊಂಡೆ, ಇಲೈಟ್ i20 ಗಾಡಿ ಆದಮೇಲೆ ಮತ್ತೆ ಆ ಕಾರು ಹಳ್ತಾ ಇತ್ತು. ಮತ್ತೆ ಹೊಸ ಕಾರ್ ತಗೊಂಡೆ, ಮಾರುತಿ ನೆಕ್ಸೋ ಬಲೆನೋ. ಅದರ ಮಧ್ಯದಲ್ಲಿ ಥೈಲ್ಯಾಂಡ್, ಮಲೇಷ್ಯಾ, ಬ್ಯಾಂಕಾಕ್, ಪಟಾಯ, ನಾನು ಮಾತ್ರ ಅಲ್ಲ ನನ್ನ ಟೀಮ್ನ ಪಾರ್ಟ್ನರ್ಸ್ಗಳ ಜೊತೆಗೆ ಹೋಗಿ ಎಂಜಾಯ್ಮೆಂಟ್ ಮಾಡ್ಕೊಂಡು ಬಂದ್ವಿ. ಸೊ ಹಾಗೆ ಇವತ್ತು ನಾನು ಮಾತ್ರ ಕಾರ್ ತಗೊಂಡಿಲ್ಲ, ನಮ್ಮ ಟೀಮಲ್ಲಿ ಸಾಕಷ್ಟು ಜನ ಇವತ್ತು 15ಕ್ಕಿಂತ ಜಾಸ್ತಿ ಜನ ಇವತ್ತು ಕಾರ್ನ ತಗೊಂಡಿದ್ದಾರೆ ಅಂತ ಹೇಳಲಿಕ್ಕೆ ತುಂಬ ಖುಷಿ ಆಗುತ್ತೆ. ಸೊ ಇವತ್ತು ನಾವು ಎಷ್ಟು ಎತ್ತರಕ್ಕೆ ಬೆಳೆದಿದ್ದೀವಿ ಎನ್ನುವಂಥದ್ದು ಇಂಪಾರ್ಟೆಂಟ್ ಅಲ್ಲ, ಇವತ್ತು ನಮ್ಮಿಂದಾಗಿ ಎಷ್ಟು ಜನ ಬೆಳೆದಿದ್ದಾರೆ ಎನ್ನುವಂಥದ್ದು ಇಂಪಾರ್ಟೆಂಟ್. ಸರ್ ನಾವು ಸೊ ಅಂತ ಒಂದು ಅವಕಾಶ ಇವತ್ತು ಈ ಸಿಸ್ಟಮ್ ಅಲ್ಲಿ ಇದೆ ಅಂತ ಹೇಳಲಿಕ್ಕೆ ತುಂಬ ಖುಷಿ ಆಗುತ್ತೆ. ಮತ್ತೆ 2024 ಬಂತು, ಮತ್ತೆ ಎಗೇನ್ ಡಿಸೆಂಬರ್ ಬಂತು, ಮತ್ತೆ ಪುನಃ ಏನು ಅಂತ ಹೇಳ್ಬೇಕು ಅಂತ ಹೇಳಿದ್ರೆ ಹೋಗ್ತಾ ಇರುವಂತಹ ದಾರಿ ಏನಿದೆ ಆ ದಾರಿಯನ್ನ ಮತ್ತೆ ಏನು ಅಂತ ಹೇಳಿದ್ರೆ ತಿರುಗಿಸುವಂತಹ ಒಂದು ಅವಕಾಶ ಬಂತು. ಯಾತಕ್ಕೋಸ್ಕರ ಅಂತ ಹೇಳಿದ್ರೆ ನಮ್ಗೆ ಎಲ್ಲಿ ಸಕ್ಸಸ್ ಸಿಗುತ್ತೆ, ಎಲ್ಲಿ ಗೆಲುವು ಸಿಗುತ್ತೆ, ಹೋಗ್ತಾ ಇರುವಂತಹ ದಾರಿಯಲ್ಲಿ ಆ ಗೆಲುವು ಸಿಗ್ಲಿಲ್ಲ ಅಂತ ಹೇಳಿದ್ರೆ ಮತ್ತೊಂದು ದಾರಿಯನ್ನ ನಾವು ನೋಡ್ಬೇಕು. ಸರ್ ನಾವು ಕರೆಕ್ಟ್ ಅಲ್ವಾ? ಸೊ ಅದೇ ತರ ಇವತ್ತು 2024 ಅಲ್ಲಿ ಇವತ್ತು ಈ ಒಂದು ಅವಕಾಶ ಡಿಸೆಂಬರ್ ಮಂತಲ್ಲಿ ನಾವು ಸ್ಟಾರ್ಟ್ ಮಾಡಿದ್ವಿ. ನಮ್ಮ ಬಿಸ್ನೆಸ್ ಜರ್ನಿ 2025 ಅಲ್ಲಿ ಮತ್ತೆ ವೆಸ್ಟೀಜಲ್ಲಿ ಸ್ಟಾರ್ಟ್ ಆಯಿತು. ಮತ್ತೆ ಸ್ಟಾರ್ಟ್ ಮಾಡಿದ್ವಿ. ಬಟ್ ಆ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕಾದ್ರೆ ಇದ್ದದ್ದು ಬರೀ 2 ಲೆಗ್ ಮಾತ್ರ. ವೆಸ್ಟೀಜಲ್ಲಿ ಎಷ್ಟು ಲೆಗ್ ಬೇಕು ಕ್ರೌನ್ ಆಗಬೇಕಾದ್ರೆ? 6 ಲೆಗ್ ಬೇಕು. ಸರ್ ನಾವು ಬಟ್ ನನ್ನ ಹತ್ರ ಇದ್ದದ್ದು ಎಷ್ಟು ಲೆಗ್? 2 ಲೆಗ್. ಸರ್ ನಾವು 2 ಲೆಗ್. 2 ಲೆಗ್ಗನ್ನು ಇಟ್ಕೊಂಡು ಬಿಸ್ನೆಸ್ನ ಜರ್ನಿ ಮಾಡಬೇಕು. ಒಂದು ಕಡೆ ಆ 2 ಲೆಗ್ಗನ್ನು ಜೋಪಾನ ಮಾಡಬೇಕು, ಮತ್ತೆ ನೆಕ್ಸ್ಟ್ 4 ಲೆಗ್ಗನ್ನು ಕ್ರಿಯೇಟ್ ಮಾಡಬೇಕು, ಮತ್ತೆ ಹೊಸ ಜನರಿಗೆ ಅವಕಾಶ ಕೊಡಬೇಕು. ಇದೆಲ್ಲವೂ ಕೂಡ ಮುಂದಿರುವಂತಹ ಒಂದು ಸವಾಲುಗಳು. ಬಟ್ ಮೈಂಡ್ ಸೆಟ್ ಏನು ಅಂತ ಹೇಳಿದ್ರೆ ಇಲ್ಲ, ಜಸ್ಟ್ ಒಂದು 6 ತಿಂಗಳಾಗುವಾಗ ಒಂದು ಲೆವೆಲನ್ನು ರೀಚ್ ಮಾಡಬೇಕೆನ್ನುವಂಥ ಒಂದು ಮೈಂಡ್ ಸೆಟ್. ಸೊ ಮೈಂಡ್ ಸೆಟ್ ಮಾಡಿಕೊಂಡು ವರ್ಕ್ನ ಸ್ಟಾರ್ಟ್ ಮಾಡಿದ್ವಿ. ಮತ್ತೆ ಎಗೇನ್ ಪ್ಲ್ಯಾನ್ ಕೊಡೋದು, ಮತ್ತೆ ಎಗೇನ್ ಹೋಮ್ ಮೀಟಿಂಗ್, ಮತ್ತೆ ಎಗೇನ್ ಪ್ರಾಡಕ್ಟ್ ಬಗ್ಗೆ ಮಾತಾಡೋದು, ಮತ್ತೆ ಎಗೇನ್ ಗ್ಯಾದರಿಂಗ್, ಮತ್ತೆ ಎಗೇನ್ ಕೌನ್ಸಿಲಿಂಗ್, ಮತ್ತೆ ಪುನಃ ಪ್ರೆಸೆಂಟೇಷನ್, ಜರ್ನಿ ಸ್ಟಾರ್ಟ್. ಬೆಳಿಗ್ಗೆ ಮತ್ತೆ 6 ಗಂಟೆಗೆ ಮನೆ ಬಿಡೋದು, ಮತ್ತೆ ರಾತ್ರಿ 10 ಗಂಟೆ ತನಕ ಕೆಲಸ. ಸೊ ಈ ಥರ ವರ್ಕ್ ಮಾಡಿ ಜಸ್ಟ್ ಏನು ಅಂತ ಹೇಳಿದ್ರೆ 11ನೇ ತಿಂಗಳಾಗುವಾಗ ನನ್ನ ಹೊಸ ಜರ್ನಿ ವೆಸ್ಟೀಜಲ್ಲಿ ಲಾಸ್ಟ್ ಡಿಸೆಂಬರ್ ಮಂತಲ್ಲಿ ನನ್ನ ಕ್ರೌನ್ ಡೈರೆಕ್ಟರ್ ಲೆವೆಲನ್ನು ನಾನು ರೀಚ್ ಮಾಡಿದೆ ಅಂತ ಹೇಳಿಕ್ಕೆ ತುಂಬ ಖುಷಿ ಆಗುತ್ತೆ. ಸೊ ಹಾಗೆ ಮತ್ತೆ 0ದಿಂದ ಸ್ಟಾರ್ಟ್ ಮಾಡಿ, ಮತ್ತೆ ಫಸ್ಟಿಂದ 0, 2ನೇ ಸಲ 0, ಮತ್ತೆ 3ನೇ ಸಲ 0ದಿಂದ ಸ್ಟಾರ್ಟ್ ಮಾಡಿದಂತಹ ಒಂದು ಬಿಸ್ನೆಸ್. ಲಾಸ್ಟ್ ಮಂತ್ ನನ್ನ ಜನವರಿ ಮಂತಿನ ಚೆಕ್ ಬಂದು 1,47,000 ಸಮ್ ಚೇಂಜ್ ನನ್ನ ಒಂದು ಇನ್ಕಮ್ ಅಂತ ಹೇಳಿಕ್ಕೆ ತುಂಬ ಖುಷಿ ಆಗುತ್ತೆ. ಸೊ ಜಸ್ಟ್ ಇದು ಏನು ಅಂತ ಹೇಳಿದ್ರೆ ಒಂದು ಬಿಗಿನಿಂಗ್ ಅಂತ ಹೇಳ್ಬೋದು. ಸೊ ಯಾಕೆ ಅಂತ ಹೇಳಿದ್ರೆ ಈ ಥರ ಜರ್ನಿ ಸ್ಟಾರ್ಟ್ ಆಗಿದೆ, ಆದರೆ ಅನುಭವಗಳು ಸಾಕಷ್ಟಿದೆ. ಸರ್ ನಾವು ಸೊ ಈ ಅನುಭವಗಳ ಮುಖಾಂತರವಾಗಿ ಇನ್ನಷ್ಟು ಸಾಕಷ್ಟು ರೀತಿಯ ಒಂದು ಇವತ್ತೇನಂತ ಹೇಳಿದ್ರೆ ದೊಡ್ಡದಾದಂತಹ ಒಂದು ಇನ್ಕಮ್ನ ತಗೊಳ್ಬೇಕು ಎನ್ನುವಂತಹ ಒಂದು ಉದ್ದೇಶ ಇದೆ. ಸೊ ಹಾಗಾಗಿ ಮತ್ತೆ ಅಗೇನ್ ನಾನು ಕೆಲಸ ಮಾಡ್ತಾ ಇದ್ದೇನೆ. ಸೊ ಹಾಗೆ ನನ್ನೊಂದು ಗೋಲ್ ಇದೆ, ಜಸ್ಟ್ ಇನ್ನೊಂದು 2026 ಜನವರಿಗೆ ಆಗುವಾಗ ನನ್ನ ಒಂದು ಇನ್ಕಮನ್ನು ಹತ್ರ 3 ಲಕ್ಷಕ್ಕೆ ಟಚ್ ಮಾಡಬೇಕು ಎನ್ನುವಂತಹ ಒಂದು ಗೋಲ್ ಇದೆ. ಅದು ಖಂಡಿತವಾಗಿ ರೀಚ್ ಆಗುತ್ತೆ. ಹಾಗೆ ನೆಕ್ಸ್ಟ್ ಹೇಳಬೇಕಾದ್ರೆ 2027 ಅಲ್ಲಿ ನನ್ನ ಒಂದು ಡ್ರೀಮ್ ಏನು ಅಂತ ಹೇಳಿದ್ರೆ ಒಂದು 3 ಎಕರೆ ಜಾಗ ತಗೊಳ್ಬೇಕು, ಅದರಲ್ಲಿ ತೋಟ ಇರಬೇಕು, ಆ ತೋಟದಲ್ಲಿ ಒಂದು ದೊಡ್ಡ ಮನೆ ಕಟ್ಟಬೇಕು. ಅದು ಎಷ್ಟು ಇರಬೇಕು ಅಂತ ಹೇಳಿದ್ರೆ 1 ಕೋಟಿದಾಗಿರ್ಬೇಕು. ಇವತ್ತು ಯಾರೆಲ್ಲ ನನಗೆ ಅವಮಾನವನ್ನು ಮಾಡಿದ್ದಾರೆ ಅವ್ರ ಮುಂದೆ ನಾನು ದೊಡ್ಡ ಮನೆ ಕಟ್ಟಿ ಅವ್ರ ಮುಂದೆ ತೋರಿಸ್ಬೇಕು ಎನ್ನುವಂತಹ ಒಂದು ನನ್ನಲ್ಲಿ ಒಂದು ಕನಸಿದೆ. ಅದು ಕೂಡ ಆದಷ್ಟು ಈಡೇರುತ್ತೆ. ಯಾಕೆ ಅಂತ ಹೇಳಿದ್ರೆ ಮೈಂಡ್ ಸೆಟ್ ಯಾವಾಗ ಇದೆ ಅಂತ ಹೇಳಿದ್ರೆ ಆ ಜಾಗವನ್ನ ನೋಡ್ಲಿಕ್ಕೆ ಮೊನ್ನೆ ಹೋಗ್ಬೇಕಿತ್ತು, ಬಟ್ ಹೋಗ್ಲಿಕ್ಕಾಗ್ಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಕ್ಯಾಂಪ್ ಇರೋದ್ರಿಂದ. ಅಗೇನ್ ಜಸ್ಟ್ ಸೋಮವಾರ ಆಗುವಾಗ ಆ ಜಾಗ ಕೂಡ ನಾನು ನೋಡ್ಲಿಕ್ಕೆ ಹೋಗ್ತಾ ಇದ್ದೇನೆ ಅಂತ ಹೇಳಲಿಕ್ಕೆ ತುಂಬಾ ಖುಷಿ ಆಗುತ್ತೆ. ಸೊ ಹಾಗೆ 2027ಗೆ ಆಗುವಾಗ ನನ್ನ ಡ್ರೀಮ್ ಕಾರ್
ಇವತ್ತು ಆಡಿ Q6 ಗಾಡಿನ ನಾನು ತಗೊಳ್ಬೇಕು ಅಂತ ಹೇಳಿ ಡ್ರೀಮನ್ನು ಸೆಟ್ ಮಾಡಿದ್ದೀನಿ. ಅದು ಕೂಡ ಖಂಡಿತವಾಗಿಯೂ ಹಾಗೆ ಆಗುತ್ತೆ. ಸೊ ಇದು ನನ್ನ ಬಿಸ್ನೆಸ್ ಜರ್ನಿ. ಆದರೆ ಇವತ್ತು ನಾನು ಮಾಡಿರುವಂಥ ಕೆಲಸ ಏನು ಅಂತ ಹೇಳಿದ್ರೆ ಪ್ರೆಸೆಂಟೇಷನ್. ಸಾಕಷ್ಟು ಜನರಿಗೆ ಅವಕಾಶಗಳನ್ನು ಕೊಡ್ತಾ ಹೋದೆ. ನೀವು ನಂಬ್ತೀರಾ ಇಲ್ವಾ ಗೊತ್ತಿಲ್ಲ, ಒಂದು ಗೆಸ್ಟಿಗಾಗಿ ನಾನು ಡೆಲ್ಲಿಗೆ ಕೂಡ ಹೋಗಿದ್ದೆ. ಏನು ಹೇಳಿ, ಒಂದು ಗೆಸ್ಟಿಗಾಗಿ ಡೆಲ್ಲಿಗೆ ಕೂಡ ಹೋಗಿದ್ದೆ. ಸೊ ಯಾಕೆ ಅಂತ ಹೇಳಿದ್ರೆ ಯಾವ ಹುತ್ತದಲ್ಲಿ ಯಾವ ಹಾವಿ ಇರುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಯಾವ ವ್ಯಕ್ತಿ ನಮಗೆ ಕ್ರೌನ್ ಡೈರೆಕ್ಟರ್ ಆಗ್ತಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಪ್ರತಿದಿನ ಕೆಲಸ ಅಂತ ಹೇಳಿ ಮಾಡಿದ್ರಿಂದ ಇವತ್ತು ಈ ಥರದ ಸನ್ಮಾನ ಸಿಕ್ಕಿದೆ, ಈ ಥರದ ಒಂದು ರೆಕಾಗ್ನೈಸ್ ಸಿಕ್ಕಿದೆ ಅಂತ ಹೇಳಲಿಕ್ಕೆ ತುಂಬ ಖುಷಿ ಆಗುತ್ತೆ. ಸೊ ಹಾಗೆ ಇವತ್ತು ನನ್ನ ಒಂದು ಗೋಲ್ ಇದೆ, ನನ್ನ ಟೀಮಲ್ಲಿ ಸಾಕಷ್ಟು ಜನ ಲೀಡರ್ಸ್ಗಳನ್ನು ಕ್ರಿಯೇಟ್ ಮಾಡಬೇಕು. 1 ಲಕ್ಷಕ್ಕಿಂತ ಮೇಲೆ ಇನ್ಕಮ್ ತಗೊಳ್ಳುವಂತಹ ಒಂದು 50 ಜನ ಲೀಡರ್ಸ್ಗಳನ್ನು ನನ್ನ ಟೀಮಲ್ಲಿ ಕ್ರಿಯೇಟ್ ಮಾಡಬೇಕು ಎನ್ನುವಂತಹ ಒಂದು ನನ್ನ ದೊಡ್ಡ ಕನಸಿದೆ. ಸೊ ಅದನ್ನು ಕೂಡ ಇವತ್ತು ಆದಷ್ಟು ಬೇಗನೆ ನಾನು ರೀಚ್ ಮಾಡ್ತೇನೆ ಅಂತ ಹೇಳ್ತಾ, ಸೊ ಇಷ್ಟೆಲ್ಲ ಅವಕಾಶ ಸಿಕ್ಕಿದೆ. ಇದಕ್ಕೆ ಕಾರಣ ಇವತ್ತು ನನ್ನ ಅಪ್ಲಯನ್ಸ್ ಮಿಸ್ಟರ್ ಸಂತೋಷ್ ಪೂಜಾರಿ ಸರ್, ಆ್ಯಂಡ್ ಅದರ ಜೊತೆಗೆ ಇವತ್ತು ನಮಗೆ ಟ್ರೈನಿಂಗನ್ನು ಕೊಟ್ಟು ಬೆಳೆಸಿದಂತಹ ಮಿಸ್ಟರ್ ಸಂತೋಷ್ ಪೂಜಾರಿ ಸರ್, ಆ್ಯಂಡ್ ಅದರ ಜೊತೆಗೆ ನಮ್ಮ ಗ್ರೇಟ್ ಮೆಂಟರ್ ಆ್ಯಂಡ್ ಗ್ರೇಟ್ ಲೀಡರ್ ನೆಟ್ವರ್ಕ್ನ ಲೆಜೆಂಡ್ ಮಿಸ್ಟರ್ ಜೆ ಮಂಜುನಾಥ್ ಸರ್ ಅವರಿಗೆ ನಮಿಸ್ತಾ, ಹಾಗೆ ಈ ಒಂದು ಅವಕಾಶವನ್ನು ಕೊಟ್ಟಂತ ಎಲ್ರಿಗೆ ಕೂಡ ನಮಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ವಿಶ್ ಯು ವೆಲ್.